ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ. ಆನಾಪಾನಸತಿ ಧ್ಯಾನಕ್ಕೆ, ಮಂಡಲ ಧ್ಯಾನಕ್ಕೆ, ಹನುಮಸಾಗರ ಧ್ಯಾನ ಮಹಾಯಜ್ಞ ಸಂಕಲ್ಪ ಧ್ಯಾನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವ್ರಿಗೆ, ಮಾತಾ ಸ್ವರ್ಣಮಾಲಾ ಅಮ್ಮನವ್ರಿಗೂ ಕೂಡ ಧನ್ಯವಾದವನ್ನ ತಿಳಿಸುತ್ತಾ, ನಮನವನ್ನ ತಿಳಿಸುತ್ತಾ, ಇವತ್ತು ಧ್ಯಾನ ಮತ್ತೆ ಸತ್ಸಂಗವನ್ನ ಪ್ರಾರಂಭಿಸೋಣ ಮಾಸ್ಟರ್ಸ್. ಮೊದಲು 45 ನಿಮಿಷಗಳ ಕಾಲ ಧ್ಯಾನ, ನಂತರ ಸತ್ಸಂಗ ಇರುತ್ತೆ, ಧ್ಯಾನದ ಅನುಭವ ಇರುತ್ತೆ. ಧ್ಯಾನ ಮಾಡೋ ವಿಧಾನ, ಆರಾಮಾಗಿ ನಾವು ಸುಖಾಸನದಲ್ಲಿ ಕೂತ್ಕೊಳ್ಳೋಣ ಮಾಸ್ಟರ್ಸ್. ಆರಾಮಾಗಿ ನಾವು ಕೆಳಗಡೆನೂ ಕೂಡ ಕೂತ್ಕೋಬಹುದು, ಸೋಫಾ ಮೇಲೆ, ಚೇರ್ ಮೇಲೆನೂ ಕೂಡ ಕೂತ್ಕೋಬಹುದು. 2 ಪಾದಗಳನ್ನ ಕ್ರಾಸ್ ಮಾಡಿಕೊಂಡು 2 ಕೈ ಬೆರಳುಗಳನ್ನ ಈ ರೀತಿ ಜೋಡಿಸಿ ತೊಡೆ ಮೇಲೆ ಆರಾಮಾಗಿ ಇಟ್ಕೊಳ್ಳಿ. ಈ ರೀತಿ 2 ಕೈ ಬೆರಳುಗಳನ್ನ ಹೀಗೆ ಜೋಡಿಸಿರ್ಬೇಕು. ಆರಾಮಾಗಿ ತೊಡೆ ಮೇಲೆ ಇಟ್ಕೋಬೇಕು. ಹಗುರವಾಗಿ ಕಣ್ಮುಚ್ಚಿ ಸಹಜವಾಗಿ ನಡೀತಾ ಇರುವಂತ ಉಸಿರಾಟವನ್ನ ನಾವು ಗಮನಿಸೋಣ ಮಾಸ್ಟರ್ಸ್. ಯಾವುದು ಕೂಡ ಯೋಚನೆ ಇಟ್ಕೊಂಡು ನಾವು ಧ್ಯಾನಕ್ಕೆ ಕುತ್ಕೊಳ್ಳೋದು ಬೇಡ. ಯೋಜನಾರಹಿತ ಸ್ಥಿತಿಯಲ್ಲಿರೋದೇ ಧ್ಯಾನ, ಶೂನ್ಯ ಸ್ಥಿತಿಯಲ್ಲಿರೋದೇ ಧ್ಯಾನ. ಶೂನ್ಯ ಸ್ಥಿತಿಯಿಂದ ಸೂಕ್ಷ್ಮ ಶರೀರಯಾನ ಮಾಡೋದೇ ಧ್ಯಾನ. ಮಧ್ಯದಲ್ಲಿ ಯಾರು ಕೂಡ ಕಣ್ಬಿಡ್ಬೇಡಿ ಮಾಸ್ಟರ್ಸ್. ಆರಾಮಾಗಿ ನಾವು ಕುತ್ಕೊಳ್ಳೋಣ. ನಾವು ಆಧ್ಯಾತ್ಮಿಕ ಒಂದು ವಿಷಯ, ಆತ್ಮದ ಬಗ್ಗೆ, ಪ್ರಾಣದ ಬಗ್ಗೆ ನಾವು ಎಷ್ಟೋ ಕೇಳಿ ನಾವು ತಿಳ್ಕೊಂಡಿದ್ದೀವಿ. ಎಷ್ಟೋ ಬುಕ್ಸ್ಗಳನ್ನು ಕೆಲವರು ಓದೋ ಅಭ್ಯಾಸ ಇರೋರು ಎಷ್ಟೋ ಓದಿ ಕೂಡ ತಿಳ್ಕೊಂಡಿದ್ದಾರೆ. ಆದ್ರೆ
ಆರಾಮಾಗಿ ಸುಖಾಸನದಲ್ಲಿ ಕೂತ್ಕೊಳ್ಳೋಣ ಮಾಸ್ಟರ್ಸ್. ಯಾವುದು ಕೂಡ ಯೋಚನೆ ಬೇಡ. ನಾವು ಆತ್ಮದ ಬಗ್ಗೆ ಕೇವಲ ಒಂದು ಬುಕ್ಸ್ ಅಲ್ಲಿ ಓದಿ ಅಥವಾ ಕೇಳಿ ನಾವು ತಿಳ್ಕೊಂಡಿರ್ತೀವಿ. ಈ ಆನಾಪಾನಸತಿ ಧ್ಯಾನದಲ್ಲಿ ನಮ್ಗೆ ಸ್ವ ಅನುಭವದಿಂದ ನಾವು ಜ್ಞಾನವನ್ನ ನಾವು ಪಡ್ಕೊಳ್ತೀವಿ ಮಾಸ್ಟರ್ಸ್. ಇದಕ್ಕೆ ಸಮಯ ಕೊಡಬೇಕು. ಸಾಧನೆಯನ್ನ ಮಾಡೋದಕ್ಕೆ ನಾವು ಸಮಯ ಕೊಡಬೇಕು. ಎಷ್ಟು ನಾವು ಸಮಯ ನಾವು ಕೊಡ್ತೀವಿ ಅಷ್ಟು ನಾವು ಸ್ವ ಅನುಭವದಿಂದ ಆತ್ಮಾನುಭವದಿಂದ ನಾವು ಜ್ಞಾನವನ್ನ ಪಡ್ಕೊಳ್ತೀವಿ ಮಾಸ್ಟರ್ಸ್. ಯಾವಾಗ ನಾವು ಸ್ವ ಆತ್ಮಾನುಭವದಿಂದ ಜ್ಞಾನವನ್ನ ಪಡ್ಕೊಳ್ತೀವಿ ದುಃಖರಾಹಿತ್ಯ ಜೀವನವನ್ನ ನಾವು ಜೀವಿಸಬಹುದು. ತುಂಬಾ ಸರಳವಾದಂತಹ ಜೀವನವನ್ನ ನಾವು ಜೀವಿಸಬಹುದು ಮಾಸ್ಟರ್ಸ್. ತುಂಬಾ ಅದ್ಭುತವಾದಂತಹ ಜೀವನವನ್ನ ನಾವು ಜೀವಿಸಬಹುದು. ಈ ಧ್ಯಾನವನ್ನ ನಾವು ಪ್ರತಿದಿನ ಅಭ್ಯಾಸ ಮಾಡಬೇಕು. ಒಂದು ದಿನ ಮಾಡಿ ಅಥವಾ 5 ನಿಮಿಷ 10 ನಿಮಿಷ ಮಾಡೋದ್ರಿಂದ ಈ ಒಂದು ಸ್ವ ಆತ್ಮಾನುಭವ ನಾವು ಪಡ್ಕೊಳ್ಳೋದಿಲ್ಲ. ಅಂದ್ರೆ ನಾವು ಪ್ರತಿದಿನ ಯಾವ ರೀತಿ ನಾವು ಊಟ ಮಾಡ್ತೀವಿ, ಯಾವ ರೀತಿ ನಾವು ಪ್ರತಿದಿನ ನಿದ್ದೆ ಮಾಡ್ತೀವಿ, ಹಾಗೆ ಪ್ರತಿದಿನ ಧ್ಯಾನ ಅನ್ನೋದು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು. ಯಾವ್ದಾದ್ರು ಯೋಚನೆ ಬಂದ್ರೆ ಅದನ್ನ ಅಲ್ಲಿಗೆ ನಿಲ್ಲಿಸಿ ಮತ್ತೆ ಉಸಿರಾಟವನ್ನೇ ಗಮನಿಸ್ತಾ ಇರಿ ಮಾಸ್ಟರ್ಸ್. ಎಲ್ರು ಕೂಡ ನಮ್ಮ ಮನೆಯಲ್ಲೇನೆ ಕುತ್ಕೊಂಡು ಧ್ಯಾನದ ಅಭ್ಯಾಸ ಮಾಡೋದಕ್ಕೆ ತುಂಬಾ ಸರಳ ಮಾರ್ಗವನ್ನ ತಿಳಿಸ್ಕೊಟ್ಟಿದ್ದಾರೆ ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರು. ನಾನು ಕೂಡ ಧ್ಯಾನಕ್ಕೆ 2008ಕ್ಕೆ ಬಂದಿರೋದು. ಅದ್ರ ಮೊದಲು ದಿನಾಲು ಡಾಕ್ಟರ್ ಹತ್ರ ಹೋಗ್ತಾ ಇದ್ದೆ, ಜ್ಯೋತಿಷರ ಹತ್ರ ಹೋಗ್ತಾ ಇದ್ದೆ. ಸಮಸ್ಯೆಗಳು ಇತ್ತು, ಶರೀರ ತುಂಬಾ ಕಾಯಿಲೆಗಳು ತುಂಬಿಕೊಂಡಿತ್ತು. ಇರೋದನ್ನೆಲ್ಲವನ್ನು ಕೂಡ ಕಳ್ಕೊಂಡಿದ್ವಿ. ಧ್ಯಾನಕ್ಕೆ ಬಂದ್ಮೇಲೆ ನನ್ನ ಹೊಸ ಜೀವನ ಪ್ರಾರಂಭ ಆಯ್ತು. 2008ರಿಂದ ಇದುವರೆಗೂ ಕೂಡ ನಾ ಯಾವ ಡಾಕ್ಟರ್ ಹತ್ರನೂ ಹೋಗಿಲ್ಲ, ನನಗೆ ಸಮಸ್ಯೆ ಬಂದಿದೆ ಅಂತೇಳಿ ಯಾವ ಜ್ಯೋತಿಷರ ಹತ್ರನೂ ಹೋಗಿಲ್ಲ. ನಿರಂತರ ಧ್ಯಾನ ಪ್ರಚಾರ ಮಾಡುತ್ತಾ 2009ರಿಂದ ಧ್ಯಾನ ಪ್ರಚಾರ, ಪತ್ರಿಕೆಯವರ ಒಂದು ಮೆಸೇಜ್, ಒಂದು ವಾಣಿ ನನಗೆ ಕೇಳಿಸ್ಕೊಳ್ತು. ಆಗ್ಲಿಂದ ಈಗಿನವರೆಗೂ ಕೂಡ ಪ್ರಚಾರ ಸೇವೆ ಇದುವರೆಗೂ ಕೂಡ ನಾನು ಯಾವತ್ತೂ ಕೂಡ ಬಿಟ್ಟಿಲ್ಲ ಮಾಸ್ಟರ್ಸ್ ಧ್ಯಾನ ಮಾಡೋದು. ಪತ್ರಿಕೆಯವರ ಒಂದು ಮೆಸೇಜ್, ಒಂದು ಸಂದೇಶದಿಂದ ಧ್ಯಾನ ನಾನು ಹೇಗ್ ಮಾಡ್ತಾ ಇದ್ದೆ ಅಂದ್ರೆ, ಒಂದು ಸತಿ ನಾವು ಕೂತ್ಕೊಂಡ್ರೆ ರಾತ್ರಿವರೆಗೂ ಎದ್ದೇಳ್ತಾ ಇರ್ಲಿಲ್ಲ. ರಾತ್ರಿ ಕೂತ್ಕೊಂಡ್ರೆ ಬೆಳಿಗ್ಗಿನವರೆಗೂ, ಇವಾಗಲೂ ಕೂಡ ನಾನು ಬೆಳಿಗ್ಗಿನವರೆಗೂ ಹಾಗೆ ಕೂತ್ಕೊಂಡಿರ್ತೀನಿ. ಸುಮಾರು 14, 15 ವರ್ಷದಿಂದ ನಾನು ಇವತ್ತುವರೆಗೂ ಮಲ್ಕೊಂಡಿಲ್ಲ. ಅಂತ ಒಂದು ಶಕ್ತಿ ಎಲ್ಲಿಂದ ಬಂತು ನನಗೆ? ಡಾಕ್ಟರ್ ಹತ್ರನೂ ಹೋಗಿಲ್ಲ, ಸಮಸ್ಯೆ ಬಂದಿದೆ ಅಂತೇಳಿ ಜ್ಯೋತಿಷರ ಹತ್ರನೂ ಹೋಗಿಲ್ಲ. ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅಷ್ಟೊಂದು ಅದ್ಭುತವಾದಂತಹ ಶಕ್ತಿ ಈ ಧ್ಯಾನದಲ್ಲಿದೆ ಮಾಸ್ಟರ್ಸ್. ನಾನು ಮಾಡ್ತಾ ಇರೋದು ಇಷ್ಟೇ, ಹೊಸಬ್ರಿಗೆ
ಧ್ಯಾನ ಹೇಳ್ಕೊಡ್ತಾ ಇದ್ದೀನಿ, ಧ್ಯಾನ ಪ್ರಚಾರ ಮಾಡ್ತಾ ಇದ್ದೀನಿ, ಸೇವಾ ಮಾಡ್ತಾ ಇದ್ದೀನಿ, ಆಧ್ಯಾತ್ಮಿಕ ಸೇವಾ. ಅದರಿಂದ ನನ್ನ ಎಲ್ಲಾ ಸಮಸ್ಯೆನೂ ಅದಷ್ಟಕ್ಕದೇ ಪರಿಹಾರ ಆಗ್ತಾ ಇದೆ. ಎಷ್ಟೋ ಕಾಯಿಲೆಗಳು ಇತ್ತು, ಅದಷ್ಟಕ್ಕದೇ ವಾಸಿ ಆಯ್ತು. ಎಷ್ಟೋ ನಾನು ಡಾಕ್ಟರ್ ಹತ್ರ ದುಡ್ಡು ಖರ್ಚು ಮಾಡಿದ್ದೀನಿ. ಎಷ್ಟೋ ನಾನು ಆನಂದಸಾಗರ ಅಂಬಾಭವಾನಿ ದೇವಸ್ಥಾನದಲ್ಲಿನೂ ಕೂಡ 1 ವರ್ಷ ಇದ್ದೆ ಮಾಸ್ಟರ್ಸ್. ಸಮಸ್ಯೆ ಇದೆ ಅಂತ ಹೇಳಿ ಸಾಕ್ಷಾತ್ ಅಂಬಾಭವಾನಿನೇ ಈ ನನಗೆ ಗುರುಗಳಾದಂತ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವ್ರಿಗೆ ನನಗೆ ಸಾಕ್ಷಾತ್ ಆ ತಾಯಿನೇ ಈ ಮಾರ್ಗವನ್ನ ಪತ್ರಿಜಿ ಅವರ ಕೈಯಲ್ಲಿ ನನ್ನ ಕೈಯನ್ನ ಸೇರಿಸಿ ಇವರೇ ನಿನ್ನ ಗುರು ಅಂತೇಳಿ ಸಾಕ್ಷಾತ್ ಅಂಬಾಭವಾನಿನೇ ನನಗೆ ಈ ಮಾರ್ಗವನ್ನು ತೋರಿಸಿತು. ನಾನು ಕೂಡ ಹೊಸದ್ ದಾಟಿ ಆಚೆ ಹೋಗ್ತಾ ಇದ್ದವಳಲ್ಲ. ಸಾಕ್ಷಾತ್ ಆ ತಾಯಿನೇ ನನಗೆ ಮಾರ್ಗ ತೋರಿಸಿರೋದ್ರಿಂದ ಇವರೇ ನನ್ನ ಗುರು ಅಂತ ಹೇಳಿ ಆಗ್ಲಿಂದ್ರ ಆ ಗುರುನ ನಾನು ಅವ್ರ ಮಾರ್ಗದರ್ಶನದಲ್ಲಿ ಇದ್ದೀನಿ. ಈ ಗುರು ನಮಗೆ ಏನ್ ಹೇಳಿದ್ರೆ ಅಂದ್ರೆ, ನಾನು ನಿಮ್ಮ ಗುರು ಅಲ್ಲ, ನಿಮ್ಮ ಉಸಿರೇ ನಿಮಗೆ ಗುರು ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲರ ಗುರು ಯಾರು ಅಂದ್ರೆ ಅವರವ್ರ ಉಸಿರೇ ಅವ್ರಿಗೆ ಗುರು. ಪತ್ರಿಜಿ ಅವರು ಯಾವಾಗ ಬಂದ್ರು ಕೂಡ ಪಿರಮಿಡ್ ವ್ಯಾಲಿಯಲ್ಲಿ 1 ವಾರ 10 ದಿನ 15 ದಿನ ಆ ತರ ಇರ್ತಾ ಇದ್ರು. ಆಗ ಕರ್ನಾಟಕದವರು ಯಾರು ಕೂಡ ಬರ್ತಾ ಇರ್ಲಿಲ್ಲ. ಕರ್ನಾಟಕ ಮಾಸ್ಟ್ರೇ ಅಲ್ಲಿಂದ ಪತ್ರಿಜಿ ಅವರು, ಬರೇ ಆಂಧ್ರದವ್ರೆ. ಕರ್ನಾಟಕದವರು ಯಾರು ಕೂಡ ಅಷ್ಟು ಧ್ಯಾನಕ್ಕೆ ಇಲ್ಲ. ಮೊದ್ಲು 2008ರಿಂದ ಯಾವಾಗ ಧ್ಯಾನ ಮಹಾಯಜ್ಞ ಆಯ್ತು ಅವಾಗ ಜನಗಳಿಗೆ ಪರಿಚಯ ಆಗಿದೆ. ಇವಾಗ ಕರೋನಾ ಟೈಮ್ ನಲ್ಲಿ ಕರ್ನಾಟಕದಲ್ಲಿ ಪರಿಚಯ ಆಗಿದೆ. ಅದ್ರ ಮೊದ್ಲು ಎಲ್ಲೂ ಕೂಡ ಅಷ್ಟೊಂದ್ ಜನ ಬರ್ತಾ ಇರ್ಲಿಲ್ಲ ಪಿರಮಿಡ್ ವ್ಯಾಲಿಗೆ. ಪತ್ರಿಜಿ ಅವರು ಸಾಕ್ಷಾತ್ ಆ ಭಗವಂತನೇ ಪಿರಮಿಡ್ ವ್ಯಾಲಿಗೆ ಬಂದ್ರೆ ಯಾರು ಕರ್ನಾಟಕದವರು ಇರ್ತಾ ಇರ್ಲಿಲ್ಲ ಮಾಸ್ಟರ್ಸ್. 2008 ಧ್ಯಾನ ಮಹಾಯಜ್ಞ ಬೆಂಗಳೂರಲ್ಲಿ ನಡೆದಿದ್ದು. ಇಲ್ಲಿ ಇಷ್ಟು ಟೈಮ್ ಬೇಕಾಗಿತ್ತು ಕರ್ನಾಟಕ ಒಂದು ಪ್ರಚಾರ ಆಗ್ಬೇಕಂದ್ರೆ. ಮೊದ್ಲು ಎಲ್ಲ ಆಂಧ್ರದವರೇ ಇದನ್ನ, ಆಂಧ್ರ ಪ್ರದೇಶದವರೇ ಇದನ್ನ ಪ್ರಚಾರ ಮಾಡಿರೋದು. ನಮ್ ಕರ್ನಾಟಕಕ್ಕೆ ಯಾಕೆ ಬೇಕು, ನಮ್ಮ ಆಂಧ್ರ ಒಂದು ಚೆನ್ನಾಗಿದ್ರೆ ಸಾಕು ಅಂತೇಳಿ ಅವ್ರು ಅನ್ಕೋಬಹುದಾಗಿತ್ತು. ಆದ್ರೆ ಆ ರೀತಿ ಅನ್ಕೊಂಡಿಲ್ಲ. ಎಲ್ಲಾ ಕಡೆನೂ ಈ ಧ್ಯಾನ ತಲುಪಬೇಕು. ಅದೇ ಅವರ ಸಂಕಲ್ಪ, ಪತ್ರಿಜಿ ಅವರ ಸಂಕಲ್ಪ. ಧ್ಯಾನ ಜಗತ್, ಶಾಕಾಹಾರ ಜಗತ್, ಪಿರಮಿಡ್ ಜಗತ್. ಆ ಸಂಕಲ್ಪಕ್ಕೆ ನಾವು ಕೂಡ ಕೈಗೂಡಿಸೋಣ ಮಾಸ್ಟರ್ಸ್. ಆರಾಮಾಗಿ ನಾವು ಕೂತ್ಕೊಳ್ಳೋಣ. ಆನಂದಸಾಗರ ಧ್ಯಾನ ಮಹಾಯಜ್ಞಕ್ಕೆ ಅದ್ಭುತವಾದಂತಹ ಒಂದು ಶಕ್ತಿ. ನಮ್ಗೆ ಎಷ್ಟು ಜನಕ್ಕೆ ನಮ್ಗೆ ಗೊತ್ತಾಗಿದೆ, ಅಷ್ಟು ಜನ ನಾವು ಧ್ಯಾನಕ್ಕೆ ಪತ್ರಿಜಿಯವರ ನಮ್ಮನ್ಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇವಾಗ ಇಷ್ಟು ಜನದ್ದು ಒಂದು ಶಕ್ತಿ ತರಂಗಗಳು ಎಲ್ಲಾ ಅಕ್ಕಪಕ್ಕದ ಒಂದು ಊರುಗಳಲ್ಲಿ, ಹಳ್ಳಿಗಳಲ್ಲಿ ಅದನ್ನ ತಲುಪಬೇಕು ಅಂದ್ರೆ ಧ್ಯಾನ ಮಾಡ್ಬೇಕು ನಾವು ಅಷ್ಟೇ. ಮನೆಯಲ್ಲೇನೆ ಕೂತ್ಕೊಂಡು ನಾವು ಧ್ಯಾನ ಮಾಡಿ ಆ ಶಕ್ತಿ ತರಂಗಗಳನ್ನ ಎಲ್ಲಾ ಕಡೆನೂ ಹರಡ್ಕೊಳ್ಳತ್ತೆ. ಮನೆ ಮನೆಗೆ ಹೋಗಿ ಪಾಂಪ್ಲೆಟ್ ಕೊಡ್ಬೇಕು. ಇದೇ ಸೇವಾ, ಆಧ್ಯಾತ್ಮಿಕ ಸೇವಾ. ಈ ಸೇವೆಯಿಂದ ರೋಗ ಮುಕ್ತರಾಗ್ತೀವಿ ನಾವು. ಕರ್ಮದಿಂದ ಮುಕ್ತಿಯನ್ನ ಪಡಿತೀವಿ. ಜನ್ಮರಾಹಿತ್ಯ ಜೀವನವನ್ನ ಜೀವಿಸೋದಿಕ್ಕೆ ಸಾಧ್ಯ ಆಗತ್ತೆ ಸೇವೆಯಿಂದ.
ನಾವು ಯಾವತ್ತೂ ಕೂಡ ನಿರಾಸರಾಗಬಾರ್ದು ಮಾಸ್ಟರ್ಸ್. ನಮ್ಮಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಎನರ್ಜಿನೇ ಇರ್ಬೇಕು. ನಮ್ಮ ಸಂಕಲ್ಪ ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕಂದ್ರೆ ಯಾವಾಗ್ಲೂ ಕೂಡ ಯಾರೇ ನಕಾರಾತ್ಮಕವಾಗಿ ಮಾತಾಡಿದ್ರು ಕೂಡ ಅದನ್ನ ನಾವು ಪಾಸಿಟಿವ್ ಆಗೇನೆ ನಾವು ತಗೋಬೇಕು. ಒಂದು ಕ್ಷಣ ಕೂಡ ನಾವು ನಕಾರಾತ್ಮಕವಾಗಿ ಯೋಚನೆಯನ್ನ ಮಾಡಬಾರ್ದು. ಅದು ನಮ್ಮ ಬಾಯಿಂದ ಬರಬಾರ್ದು. ಅವಾಗ್ಲೇನೆ ನಮ್ಮ ಒಳಗಡೆ ಶಾಂತಿ, ಸಮಾಧಾನ, ನೆಮ್ಮದಿ. ನಾವು ಶರೀರದಲ್ಲಿ ಇದ್ದಾಗ್ಲೇನೆ ಈ ಆತ್ಮ ಶಾಂತವಾಗಿರ್ಬೇಕು, ಸಮಾಧಾನ ಬರಬೇಕು, ನೆಮ್ಮದಿವಾಗಿರ್ಬೇಕು. ಶರೀರ ಬಿಟ್ಟ ಮೇಲೆ ನಮ್ಗೆ ಶಾಂತಿ ಸಿಗೋದಿಲ್ಲ. ಶರೀರದಲ್ಲಿ ಇದ್ದಾಗ್ಲೇನೆ ಆ ಶಾಂತಿಯನ್ನ ನಾವು ಕಾಣಬೇಕು, ಆ ಸಮಾಧಾನವನ್ನು ಕಾಣಬೇಕು, ಸ್ಥಿರತೆಯನ್ನ ನಾವು ಕಾಣಬೇಕು. ಮಾನವಾದರೂ ಅವಮಾನವಾದರೂ, ಲಾಭ ಆದರೂ ನಷ್ಟ ಆದರೂ ಕೂಡ ಮಧುರವಾಗಿ ನಾವು ಯಾವಾಗ ನಾವು ತಗೊಳ್ಳೋದನ್ನ ಕಲ್ತ್ಕೊಳ್ತೀವಿ, ಆಗ ನಮ್ಮ ಒಳಗಡೆ ಶಾಂತಿ ನೆಲೆಸುತ್ತೆ, ಸಮಾಧಾನ ನೆಲೆಸುತ್ತೆ, ಸ್ಥಿರತೆ ನೆಲೆಸುತ್ತೆ. ಎಷ್ಟು ಈಜಿ ಆಗಿದೆ ಮಾಸ್ಟರ್ಸ್ ಈ ಆನಾಪಾನಸತಿ ಧ್ಯಾನ. ನನಗೆ ಪತ್ರಿಕೆಯವರು ಮೊದ್ಲೇನೆ ಒಂದು ಮೆಸೇಜ್ ಕೊಟ್ರು ಧ್ಯಾನಕ್ಕೆ ಕೂತ್ಕೊಂಡಾಗ. ಏನು ಕೊಟ್ರು ಮೆಸೇಜ್ ಅಂದ್ರೆ, ನೀ ಧ್ಯಾನಕ್ಕೋಸ್ಕರನೇ ಧ್ಯಾನ ಮಾಡ್ಬೇಕು, ಧ್ಯಾನಕ್ಕೋಸ್ಕರನೇ ನೀ ಧ್ಯಾನ ಮಾಡಿದ್ರೆ ಅದು ಎಲ್ಲಾ ಕಡೆನೂ ಕೂಡ ಹರಡ್ಕೊಳ್ಳುತ್ತೆ ಅಂತ ಹೇಳಿ. ಕೇವಲ ಪತ್ರಿಜಿಯವರು ಮಾತ್ರ ಅಷ್ಟೇ ಅಲ್ಲ ಮಾಸ್ಟರ್ಸ್, ಅನೇಕ ದೇವತೆಗಳು, ಸಾಕ್ಷಾತ್ ಹನುಮಸಾಗರ ಅಂಬಾಭವಾನಿ ಆಗ್ಲಿ, ಮತ್ತೆ ಗಜೇಂದ್ರಗಡ ದುರ್ಗಾದೇವಿ ಆಗ್ಲಿ, ಮತ್ತೆ ಮೊಹಮ್ಮದ್ ಪೈಗಂಬರರಾಗ್ಲಿ, ಅವ್ರು ಸಾಕ್ಷಾತ್ ನನಗೆ ಕಾಣಿಸಿಕೊಂಡು ಲೋಕ ಕಲ್ಯಾಣಕ್ಕೋಸ್ಕರ ಈ ಧ್ಯಾನವನ್ನ ಮಾಡು, ಆಗ ನಿನ್ನ ಕುಟುಂಬ ಆಗ್ಲಿ, ನಿನ್ನ ಒಂದು ಸಮಸ್ಯೆ ಆಗ್ಲಿ ನಿನಗೆ ಸಂಬಂಧಪಟ್ಟಿದ್ದಲ್ಲ, ಅದು ಪರಮಾತ್ಮನಿಗೆ ಸಂಬಂಧಪಟ್ಟಿದ್ದು. ಲಕ್ಷ್ಮೇಶ್ವರದಲ್ಲಿರೋರು ದೂದನಾನ ಆಗ್ಲಿ, ಸಾಕ್ಷಾತ್ ಇವರು ಪತ್ರಿಜಿಯವರು ಡೈರೆಕ್ಟ್ ಆಗಿ ನನಗೆ ಕರ್ಕೊಂಡೋಗಿ ಅವರು ಪರಿಚಯನ ಮಾಡಿಸಿಕೊಟ್ಟಿದ್ದಾರೆ. ಇವರು ದೂದನಾನ, ಅವ್ರ ಹೆಸರು ಕೂಡ ನನಗೆ ಗೊತ್ತಿಲ್ಲ. ವೆಂಕಟೇಶ್ವರ ಸ್ವಾಮಿಗಳಾಗ್ಲಿ, ರಾಘವೇಂದ್ರ ಸ್ವಾಮಿಗಳಾಗ್ಲಿ, ವೆಂಕಟೇಶ್ವರ ಸ್ವಾಮಿ ಎಲ್ಲಿ ಧ್ಯಾನಕ್ಕೆ ಕೂತ್ಕೊಂಡು, ನಮ್ಮ ಮನೆ ದೇವರು, ಕುಲದೇವರು ಅಂತ ಹೇಳ್ತಾರಲ್ವಾ, ಹುಲಿಗೆಮ್ಮ ದೇವಿ, ಆ ತಾಯಿ ಸನ್ನಿಧಿ ಎಲ್ಲಿದೆ, ಎಷ್ಟೊಂದು ರಹಸ್ಯ ಇದೆ ಮಾಸ್ಟರ್ಸ್ ಇದ್ರಲ್ಲಿ. ಎಷ್ಟೊಂದು ಸೂಕ್ಷ್ಮತೆ ಇದೆ. ನನಗೆ ಫಸ್ಟ್ ಧ್ಯಾನಕ್ಕೆ ಕೂತ್ಕೊಂಡಾಗ ಎಷ್ಟೋ ಚಿಕ್ಕ ವಯಸ್ಸಿನಿಂದ ನಾನು ಅಂಬಾಭವಾನಿಗೆ ನಾನು ಪೂಜೆ, ಆ ತಾಯಿ ಬಿಟ್ಟು ನಾನು ಯಾವ ದೇವ್ರನ್ನೂ ನಾನು ಪೂಜಿಸಿಲ್ಲ. ಧ್ಯಾನಕ್ಕೆ ಬಂದ ಮೇಲೆ, ಧ್ಯಾನಕ್ಕೆ ಬರೋಕಿನ ಮೊದ್ಲೇನೆ ನಾನು ನನ್ನ ಸಮಸ್ಯೆ ಪರಿಹಾರ ಆಗ್ಲಿಲ್ಲ, ನನ್ನ ಕಷ್ಟ ಪರಿಹಾರ ಆಗ್ಲಿಲ್ಲ, ನಿನಗೆ ನಾನು ಪೂಜೆನೆ ಮಾಡೋದಿಲ್ಲ ಅಂತೇಳಿ ಧ್ಯಾನಕ್ಕೆ ಬರೋಕಿನ ಮೊದ್ಲೇನೆ ನಾನು ಪೂಜೆ ಬಿಟ್ಟು ಅಳ್ತಾ ಕೂತ್ಕೊಳ್ತಾ ಇದ್ದೆ. ಯಾವಾಗ ಪೂಜೆ ಪುರಸ್ಕಾರ ಎಲ್ಲವನ್ನು ಬಿಟ್ಟು ನಾನು ಸಾಯೋದಕ್ಕೆ ರೆಡಿ ಆಗಿದ್ದೀನಿ, ನೀನು ಪೂಜೆ ಮಾಡೋದಿಲ್ಲ, ನಿನಗೆ ಸಮಸ್ಯೆ ಹೇಳ್ಕೊಳ್ಳೋದಿಲ್ಲ ಅಂತ ಹೇಳಿ ನಾನು ಪೂಜೆ ಬಿಟ್ಟು ಅಳ್ತಾ ಕೂತ್ಕೊಂಡಿದ್ದೆ. ಆವಾಗ ಆ ತಾಯಿ ನನಗೆ 15 ದಿನದಲ್ಲೇನೆ ಈ ಧ್ಯಾನದ ಮಾರ್ಗವನ್ನು ತೋರಿಸಿದ್ರು. ಇವಾಗ ನೀನ್ ಸರಿಯಾದ ಮಾರ್ಗಕ್ಕೆ ಬಂದಿದ್ದೀಯಾ, ಇವರೇ ನೀನು ಗುರು,
ಇವ್ರು ಏನ್ ಹೇಳ್ತಾರೆ ಅದನ್ನು ನೀ ಮಾಡು, ಆಗ ನಿನ್ನ ಸಮಸ್ಯೆದಿಂದ ನೀನು ಮುಕ್ತಿ ಪಡಿತೀಯ, ನಿನ್ನ ಕರ್ಮದಿಂದ ನೀನು ಮುಕ್ತಿ ಪಡಿತೀಯ ಅಂತ ಹೇಳಿ ಆ ತಾಯಿನೇ ನನ್ಗೆ ತೋರಿಸಿಕೊಟ್ಟಿದ್ದು ಈ ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರನ್ನ. ಹೇಗೆ ರಾಮಕೃಷ್ಣ ಪರಮಹಂಸರು ಕಾಳಿಕಾದೇವಿ ಹತ್ರ ಹೇಗೆ ಮಾತಾಡ್ತಾ ಇದ್ರು, ಹಾಗೆ ಧ್ಯಾನಕ್ಕೆ ಬರೋಕಿನ ಮೊದಲು ನಾನು ಮತ್ತೆ ಅನಂತಸಾಗರ ಅಂಬಾಭವಾನಿ ಒಂದು ಸಂಭಾಷಣೆ ನಡೀತಾ ಇತ್ತು ಮಾಸ್ಟರ್ಸ್, ಮಾತುಕತೆ ನಡೀತಾ ಇತ್ತು. ಆದ್ರೆ ಇದನ್ನ ನಾನು ಯಾರ ಮುಂದೂ ಹೇಳ್ತಾ ಇರ್ಲಿಲ್ಲ, ನಮ್ಮ ತಂಗಿಯವ್ರಿಗೆ ನಮ್ಮ ತಾಯಿಯವ್ರಿಗೆ ಮಾತ್ರ ನಾನು ಹೇಳ್ತಾ ಇದ್ದೆ. ಯಾಕೆಂದ್ರೆ ಯಾರು ನಂಬೋ ಪರಿಸ್ಥಿತಿಯಲ್ಲಿ ಇರ್ಲಿಲ್ಲ. ಸಾಕ್ಷಾತ್ ಆ ಭಗವಂತನ ಒಂದು ಮಾರ್ಗದರ್ಶನದಲ್ಲಿ ನಾವಿರ್ತೀವಿ ಮಾಸ್ಟರ್ಸ್. ಈ ಆನಾಪಾನಸತಿ ಧ್ಯಾನದಲ್ಲಿ ನಾವ್ ಯಾವ ಜ್ಯೋತಿಷರ ಹತ್ರನೂ ಹೋಗ್ಬೇಕಾಗಿಲ್ಲ, ಸಾಕ್ಷಾತ್ ಆ ಪರಮಾತ್ಮನಿಂದಲೇ ನಮ್ಗೆ ಸಂದೇಶಗಳು ಬರ್ತಾ ಇರತ್ತೆ. ನಮ್ಮ ಸಮಸ್ಯೆಗೆ ಕಾರಣ ಏನು, ಅದನ್ನ ಹೇಗೆ ಪರಿಹಾರ ಮಾಡ್ಕೋಬೇಕು, ಏನ್ ಮಾಡೋದ್ರಿಂದ ಪರಿಹಾರ ಆಗುತ್ತೆ, ಅದನ್ನೇ ನಾನು ಕೇಳ್ತಾ ಇದ್ದೀನಿ. ಒಳಗಿನ ಮಾತು ಮಾತ್ರ ನಾನು ಕೇಳ್ತೀನಿ, ಹೊರಗಿನ ಪ್ರಪಂಚದ ಯಾವ ಮಾತು ನನಗೆ ಕಿವಿ ಬೀಳೋದಿಲ್ಲ. ಇವಾಗ ಕೇವಲ ನನ್ನ ಅಂತರ್ಮುಖಿ ನಾನು ಆಗಿ ನನ್ನ ಒಳ ಮಾತನ್ನ ಆ ಸಾಕ್ಷಾತ್ ಆ ಪರಮಾತ್ಮ ಯಾವ ಮಾಸ್ಟರ್ ಯಾವ ಸಂದೇಶ ಕೊಡ್ತಾ ಇದ್ದಾರೆ ಅದನ್ನ ಮಾತ್ರ ನಾನು ಮಾಡ್ತೀನಿ. ಇವಾಗ ನಾನು ಆರೋಗ್ಯವಾಗಿದ್ದೀನಿ, ಯಾವಾಗ್ಲೂ ಕೂಡ ಖುಷಿಯಾಗಿರ್ತೀನಿ, ಯಾವಾಗ್ಲೂ ಕೂಡ ಆನಂದವಾಗಿರ್ತೀನಿ, ಯಾವಾಗ್ಲೂ ಕೂಡ ಧ್ಯಾನಸ್ಥಳಾಗಿರ್ತೀನಿ. ಸಮಯ ಸಿಕ್ಕಾಗ್ಲೆಲ್ಲ ಧ್ಯಾನಕ್ಕೆ ಕೂತ್ಕೊಳ್ತೀನಿ, ಧ್ಯಾನ ಪ್ರಚಾರ ಮಾಡ್ತೀನಿ. ಅಕ್ಕಪಕ್ಕದಲ್ಲಿರೋರ್ಗೆ ದಿನಾಲು ಕೂಡ ಪಾಂಪ್ಲೆಟ್ ಹಂಚ್ ಬರ್ತೀನಿ. ಅದು ಯಾರು ತಗೊಳ್ತಾರೋ ಬಿಡ್ತಾರೋ ಅದು ನನಗ್ ಸಂಬಂಧ ಇಲ್ಲ. ನನಗೆ ಏನು ಪ್ರಚಾರ ಮಾಡೋದು, ಅವ್ರಿಗೊಂದ್ ಕೈಯಲ್ಲಿ ಅವ್ರಿಗೊಂದ್ ಪಾಂಪ್ಲೆಟ್ ಕೊಟ್ಬಿಟ್ರೆ ಅಲ್ಲಿ ಒಬ್ಬರಿಗೆ ಪ್ರಚಾರ ಆಯ್ತು. ಸಮಯ ಬಂದಾಗ ಎಲ್ಲರೂ ಕೂಡ ಬರ್ತಾರೆ ಧ್ಯಾನಕ್ಕೆ. ಅವ್ರ ತಲುಪಿಸೋ ಜವಾಬ್ದಾರಿ ನಮ್ದಾಗಿರ್ಬೇಕು, ಪ್ರತಿಯೊಬ್ಬರಿಗೂ ಕೂಡ ತಲುಪಿಸ್ಬೇಕು. ಆಧ್ಯಾತ್ಮಿಕ ಸೇವಾ ಅಂದ್ರೆ ಇದೇ ಮಾಸ್ಟರ್ಸ್, ಬೇರೆ ಏನೂ ಅಲ್ಲ. ಮಧುರವಾದ ಸಂಗೀತದೊಂದಿಗೆ ಆರಾಮಾಗಿ ನಾವು ಕೂತ್ಕೊಂಡು ಸಂಗೀತವನ್ನ ಕೇಳ್ತಾ ಕೇಳ್ತಾ ಉಸಿರಾಟವನ್ನ ಗಮನಿಸ್ತಾ ಆರಾಮಾಗಿ ನಾವು ಕೂತ್ಕೊಳ್ಳೋಣ ಮಾಸ್ಟರ್ಸ್. ಮಧ್ಯದಲ್ಲಿ ಯಾರು ಕೂಡ ಕಣ್ ಬಿಡಬೇಡಿ.
ನಿಮಿಷ ಮಾತ್ರ ಮಾಸ್ಟರ್ಸ್. ಧ್ಯಾನದಿಂದ ನಾವು ಸಹಜ ಸ್ಥಿತಿಗೆ ಬರೋಣ. Thirty seconds. Twenty seconds. 10 seconds. ಓಕೆ ಮಾಸ್ಟರ್ಸ್, ಇವಾಗ ಎರಡು ಕೈಗಳನ್ನು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಎರಡು ಕೈಗಳನ್ನು ನೋಡ್ತಾ ನಗು ಮುಖದಿಂದ ನಿಧಾನವಾಗಿ ಕಣ್ಬಿಡಿ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್. ಇಷ್ಟೊತ್ತು ನಾವು ಅದ್ಭುತವಾದಂತಹ ಧ್ಯಾನ ಮಾಡಿ ಧ್ಯಾನದ ಶಕ್ತಿಯನ್ನು ನಾವು ತಗೊಂಡಿದ್ದೀವಿ. ಧ್ಯಾನಕ್ಕೆ ಒಂದ್ಸತಿ ಜೋರಾಗಿ ಚಪ್ಪಾಳೆ ಮುಖಾಂತರ ಧನ್ಯವಾದವನ್ನು ತಿಳಿಸೋಣ. ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರು ಕೂಡ ನಾವು ಚಪ್ಪಾಳೆ ಮುಖಾಂತರ ಧನ್ಯವಾದವನ್ನು ತಿಳಿಸೋಣ. ಪ್ರಕೃತಿ ಮಾತೆಗೆ ನಾವು ಚಪ್ಪಾಳೆ ಮುಖಾಂತರ ಧನ್ಯವಾದವನ್ನು ತಿಳಿಸೋಣ. ನಾವು ವಾಸವಾದಂತಹ ಮನೆಗೂ ಕೂಡ ನಾವು ಚಪ್ಪಾಳೆ ಮುಖಾಂತರ ಧನ್ಯವಾದವನ್ನು ತಿಳಿಸೋಣ. ನಮ್ಮ ಕುಟುಂಬದವರಿಗೆ, ನಮ್ಮ ಸಮಾಜಕ್ಕೆ ನಾವು ಧನ್ಯವಾದವನ್ನು ತಿಳಿಸೋಣ. ನಮ್ಮ ಶರೀರದ ಪ್ರತಿಯೊಂದು ಅಂಗಕ್ಕೂ ಕೂಡ ನಾವು ಧನ್ಯವಾದವನ್ನು ತಿಳಿಸೋಣ. ಕಣ್ಣಿಗೆ ಕಾಣದೇ ಇರುವಂತಹ ಸೂಕ್ಷ್ಮ ಹಾಸ್ಟೆಲ್ ಮಾಸ್ಟರ್ಸ್ಗೂ ಕೂಡ ನಾವು ಚಪ್ಪಾಳೆ ಮುಖಾಂತರ ಧನ್ಯವಾದವನ್ನು ತಿಳಿಸೋಣ. ಮಾಸ್ಟರ್ಸ್ ಜೂಮ್ನಲ್ಲಿ ವೀಕ್ಷಿಸುತ್ತಿರುವಂತ ಎಲ್ಲಾ ಆತ್ಮಬಂಧುಗಳಿಗೂ ಕೂಡ ನಾವು ಚಪ್ಪಾಳೆ ಮುಖಾಂತರ ಧನ್ಯವಾದವನ್ನು ತಿಳಿಸೋಣ. ಹಾಗೆ ಇವತ್ತಿನ ನಮ್ಮ ಜೊತೆಗೆ ಅನುಭವವನ್ನ ಹಂಚಿಕೊಳ್ಳೋದಕ್ಕೆ ಸರೋಜ ಮೇಡಮ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವ್ರಿಗೂ ಕೂಡ ನಾವು ಚಪ್ಪಾಳೆ ಮುಖಾಂತರ ಧನ್ಯವಾದವನ್ನು ತಿಳಿಸೋಣ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮಾಸ್ಟರ್ಸ್. ಇವತ್ತು ನಮ್ಮ ಜೊತೆಗೆ ಅನುಭವವನ್ನ ಹಂಚಿಕೊಳ್ಳೋದಕ್ಕೆ ಶ್ರೀಮತಿ ಸರೋಜಾ ಗೌಡರ್ ಅವರು ಇರ್ಕಲ್ನವರು. ಧ್ಯಾನದ ಒಂದು ಅನುಭವ, ಅವರು ಯಾವಾಗ ಧ್ಯಾನಕ್ಕೆ ಬಂದಿದ್ದಾರೆ, ಅವ್ರಿಗೆ ಏನ್ ಬದಲಾವಣೆ ಆಗಿದೆ, ಪ್ರತಿಯೊಬ್ಬರ ಪಿರಮಿಡ್ ಮಾಸ್ಟರ್ಸ್ ಆನಾಪಾನಸತಿ ಧ್ಯಾನ ಮಾಡೋರ ಒಂದು ಅನುಭವ ವಿಶೇಷವಾಗಿರುತ್ತೆ. ಒಬ್ಬರ ಅನುಭವ ಇದ್ದ ಹಾಗೆ ಇನ್ನೊಬ್ಬರ ಅನುಭವ ಇರೋದಿಲ್ಲ. ಅದಕ್ಕಾಗಿ ಪತ್ರಿಜಿ ಅವರು ಪ್ರತಿಯೊಬ್ಬರ ಅನುಭವವನ್ನು ಕೂಡ ಕೇಳಬೇಕು, ಪ್ರತಿಯೊಬ್ಬರಿಗೂ ಅನುಭವವನ್ನ ಹಂಚ್ಕೋಬೇಕು ಅಂತ ಹೇಳಿದ್ದಾರೆ, ಸತ್ಸಂಗದಲ್ಲಿ ಇರ್ಬೇಕು ಅಂತ ಹೇಳಿದ್ದಾರೆ. ಹಾಗೆ ಇವತ್ತು ನಮ್ ಜೊತೆಗೆ ಸರೋಜಾ ಮೇಡಮ್ ಅವರು ಒಂದು ಅನುಭವವನ್ನ ಹಂಚ್ಕೊಳ್ಳೋದಿಕ್ಕೆ ನಮ್ ಜೊತೆಗಿದ್ದಾರೆ. ಮೇಡಮ್, ನಿಮ್ಗೆ PMC SSK ವತಿಯಿಂದನೂ ಕೂಡ ಹಾಗೆ ಆನಂದ್ ಸಾಗರ ಟೀಮ್ ವತಿಯಿಂದನೂ ಕೂಡ ನಾನು ನಿಮ್ಗೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಮೇಡಮ್. ಒಟ್ಟು ನಿಮ್ಮ ಒಂದು ಅನುಭವವನ್ನ ಹಂಚ್ಕೊಳ್ಳೋದಿಕ್ಕೆ ನಾವು ಕೇಳೋದಿಕ್ಕೆ ನಾವು ಕಾತರವಾಗಿದ್ದೀವಿ. ಒಟ್ಟು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್ ಮಚ್. ಥ್ಯಾಂಕ್ ಯು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮೊಟ್ಟ ಮೊದಲಿಗೆ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಹಾಗೂ ಸ್ವರ್ಣಮಲ ಅಮ್ಮನವರಿಗೆ ಪಾದಾರವಿಂದಗಳಿಗೆ ನಮಿಸುತ್ತಾ, ಜನ್ಮ ನೀಡಿದ ತಂದೆ ತಾಯಿಗಳನ್ನ ಸ್ಮರಿಸುತ್ತಾ, ಇನ್ನು ನನಗೆ ಎಷ್ಟೊಂದು ಜನ ಮಾರ್ಗದರ್ಶಕರಾಗಿ ಗುರುವೃಂದವರು ಅವ್ರಿಗೆಲ್ಲರಿಗೂ ನನ್ನ ಪ್ರಣಾಮಗಳನ್ನು ಹೇಳಕ್ ಇಷ್ಟಪಡ್ತೀನಿ. ಎಲ್ಲ ಆತ್ಮ ಬಂಧುಗಳಿಗೂ ಈ ಶುಭ ಸಂಜೆಯ ನಮನಗಳನ್ನು ತಿಳಿಸುತ್ತಾ ನನ್ನ 2 ಅನುಭವಗಳನ್ನ ಹೇಳಕ್ ಇಷ್ಟಪಡ್ತೀನಿ. ನಾನು ಈ ಧ್ಯಾನಕ್ಕೆ ಬರಕ್ ಏನ್ ಕಾರಣ, ಯಾವಾಗ ಬಂದಿದ್ದು ಅಂತ. ನಾನು 2023 ನಲ್ಲಿ ಈ ಆನಾಪಾನ ಸತಿ ಧ್ಯಾನಕ್ಕೆ ಬಂದಿದ್ದು. ನಮ್ಮಲ್ಲಿ ಮಹಾಂತ ಪಿರಮಿಡ್ ಧ್ಯಾನ ಕೇಂದ್ರ ಆಗಿ ಒಂದೂವರೆ ತಿಂಗಳಿಗೆ ನನಗೆ ಅದು ಧ್ಯಾನದ ಪರಿಚಯ ಆಯ್ತು. ಅದಕ್ ಬರಕ್ ಕಾರಣ ನನಗೆ ಆರೋಗ್ಯ ಸಮಸ್ಯೆ ಇತ್ತು, ಬಹಳಷ್ಟು ಆರೋಗ್ಯ ಸಮಸ್ಯೆ, ಅದು ಹೇಳಕ್ ಆಗದೆ ಇರೋಷ್ಟು. ಯಾಕಂದ್ರೆ ಕೇಳ್ತಾ ಇದೆ ಮೇಡಮ್? ಹಾ, ಕೇಳ್ತಾ ಇದೆ ಮೇಡಮ್. 7-8 ವರ್ಷದಿಂದ ನನ್ನ ಸಂಧಿವಾತದಿಂದ ಆ ನೋವಿನಿಂದ ಅನುಭವಿಸಿದ ಪಟ್ಟ ಕಷ್ಟ ಅದು ಯಾರಿಗೂ ಹೇಳ್ಬಾರ್ದು. ನಾನು ಆಕ್ಚುಲಿ ನಮ್ಗ ಮನೆಯಲ್ಲಿ ಫ್ಯಾಮಿಲಿ ಪೂರ್ತಿ ಡಾಕ್ಟರ್ಸ್ ಫ್ಯಾಮಿಲಿ ನಮ್ದು. ಆಕ್ಚುಲಿ ನನ್ನ ತಂದೆ ಡಾಕ್ಟರ್, ಚಿಕ್ಕಪ್ಪ ಡಾಕ್ಟರ್, ಅಣ್ಣಂದ್ರೆ ಡಾಕ್ಟರ್, ತಮ್ಮ ಡಾಕ್ಟರ್, ಎಲ್ರು ಡಾಕ್ಟರ್ ಇದ್ರು ಕೂಡ ನನಗೆ ಈ ಸಮಸ್ಯೆ ಅದು ನಿಜವಾಗ್ಲೂ ನಾನು ಆಮೇಲೆ ಹೇಳ್ತದೆ, ನಾವೇ ತಂದ್ಕೊಂಡಿದ್ದು ಅದು. ಆಕ್ಚುಲಿ ಅದು ಆ ತರ ಸಮಸ್ಯೆಯಿಂದ ಬಳಲ್ತಾ ಇದ್ದಾಗ ನಾನು ಎಲ್ಲಾ ಪ್ರಯತ್ನ ಮಾಡ್ತಾ ಇದ್ದೆ. ಮುಂಚೆ ನಿಂತು ನನಗೆ ಯೋಗ ಪ್ರಾಣಾಯಾಮ ಚಿಕ್ಕವರಿರುವಾಗಲಿಂದಲೂ ಸ್ವಲ್ಪ ಅದ್ರ ಬಗ್ಗೆ ಆಸಕ್ತಿ ಇತ್ತು.
ಅದನ್ನ ಮಾಡ್ತಾ ಇದ್ದೆ ನಾನು. ಎಷ್ಟೋ ಕೆಲಸ ಒತ್ತಡ ಇದ್ರು ಅದು ವಾಕಿಂಗ್, ಯೋಗ, ಪ್ರಾಣಾಯಾಮ ಇವೆಲ್ಲಾನು ಮಾಡ್ತಾ ಇದ್ದೆ. ಬಟ್ ಇದು ಬಂದ ಮೇಲೆ ಅದನ್ನ ಇನ್ನೂ ಸ್ವಲ್ಪ ಜಾಸ್ತಿ ಒತ್ತು ಕೊಟ್ಟು ಅದಕ್ಕ ನಾನು ಇದನ್ ಮಾಡಿದೆ. ಅದನ್ನೊಂದ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ಬಿಟ್ಟು ನಾನು ಹೀಲ್ ಮಾಡ್ಕೊಳ್ಳೋಣ ಅಂತ. ಯಾಕಂದ್ರೆ ನನ್ನ ಮನೇಲಿ ಡಾಕ್ಟರ್ಸ್ ಇದ್ರು, ಅಲೋಪತಿ ಟ್ರೀಟ್ಮೆಂಟ್ ತಗೊಳ್ತಾ ಇರ್ಲಿಲ್ಲ, ಸೈಡ್ ಎಫೆಕ್ಟ್ ಇರುತ್ತೆ ಇವೆಲ್ಲ ನನ್ನ ತಲೆಯಲ್ಲಿ ಮುಂಚೆಯಿಂದ ತುಂಬಿಟ್ಟಿದ್ವು. ಅದಕ್ಕೋಸ್ಕರ ನಾನು ಆದಷ್ಟು ನನ್ನಲ್ಲಿ ನಾನು ಮನೆ ಮದ್ದುಗಳನ್ನ ಪ್ರಯೋಗ ಮಾಡ್ಕೊಂಡು ಎಲ್ಲಾನ ಪ್ರಯತ್ನ ಮಾಡ್ತಾ ಇದ್ದೆ. ಬಟ್ ನಾವು ಜಾಸ್ತಿ ಸ್ಟ್ರೆಸ್ಫುಲ್ ಆಗಿ ಲೈಫ್ ಲೀಡ್ ಮಾಡಿದೆ ಅಂತ ನಾನು ಇವತ್ತು ನನಗೆ ಅನಿಸ್ತಾ ಇದೆ ಧ್ಯಾನಕ್ಕೆ ಬಂದ್ಮೇಲೆ. ನಾನು ಆಮೇಲೆ ನಮ್ಮ ತಂದೆದ ಅವ್ರ ಮನೆ ಕುಟುಂಬದವ್ರದ್ದು ಡಾಕ್ಟರ್ದೆಲ್ಲಾನು ಬಿಟ್ಬಿಟ್ಟು ಮತ್ತೆ ಬೇರೆ ಡಾಕ್ಟರ್ ಸಜೆಷನ್ಗೆ ಹೋದ್ವಿ ನಾವು. ರಾಯಚೂರಿನಲ್ಲಿ ತೋರ್ಸ್ಕೊಂಡ್ವಿ. ಅಲ್ಲಿ ಅವರು 6 ತಿಂಗಳ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಇದು ಕೊನೆವರೆಗೆ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತಗೊಳ್ಬೇಕು, ಇದಕ್ಕೆ ಪರಿಹಾರ ಆಯುರ್ವೇದ ತಗೋಬೇಕು ಇಲ್ಲ ಹೋಮಿಯೋಪತಿ ತಗೋಬೇಕು, ಇದು ಕಂಟಿನ್ಯೂ ಮಾಡೋದ್ರಿಂದ ಅವ್ರಿಗೆ ದೇಹದಲ್ಲಿ ಸೈಡ್ ಎಫೆಕ್ಟ್ಸ್ ಚಾಲು ಆಗ್ತತಿ ಅಂತ ಹೇಳಿ ಫ್ಯಾಮಿಲಿ ಡಾಕ್ಟರ್ ಸಜೆಷನ್ ಮೂಲಕ ಅವ್ರು ಬೇಡ ಇದು ಅಂತ ಹೇಳಿದ್ರು. ಮತ್ ತಿರ್ಗಾ 2 ವರ್ಷ ನಾನು ಆಯುರ್ವೇದ ಟ್ರೀಟ್ಮೆಂಟ್ ತಗೊಂಡೆ. ಅಲ್ಲಿ ಕೂಡ ನನಗ ಟ್ರೀಟ್ಮೆಂಟ್ ಫಲ ಕೊಡ್ಲಿಲ್ಲ. ತಿರ್ಗಾ ನಾನು ಹೋಮಿಯೋಪತಿ ಟ್ರೈ ಮಾಡಿದೆ. ಹೋಮಿಯೋಪತಿ ಟ್ರೈ ಮಾಡ್ತಾ ಮಾಡ್ತಾ ನಮ್ಮಲ್ಲಿ ಇಲ್ಲಿ ನಮ್ಮ ಏರಿಯಾದಲ್ಲಿ ನಾವು ಒಂದು ಯೋಗ ಕುಟುಂಬ ಅಂತ ನಮ್ಮ ಬಳಗ ಮಾಡ್ಕೊಂಡಿದ್ವಿ ನಾವು ನಮ್ಮ ಏರಿಯಾದಲ್ಲಿ. ಆ ಏರಿಯಾದಲ್ಲಿ ನಮ್ಗ ಅನಿತಾ ಮೇಡಮ್ ಅವ್ರ ಕ್ಲಾಸ್ ತಗೋತಾ ಇದ್ರು. ಒಂದು ಗಾರ್ಡನ್ ನಲ್ಲಿ ಎಲ್ಲಾ ಹೆಣ್ಮಕ್ಳು ಸಾಯಂಕಾಲ ಸೇರ್ಬಿಟ್ಟು ಯೋಗವನ್ನ ಮಾಡ್ತಾ ಇದ್ವಿ. ಅದಕ್ ಮುಂಚೆ ನಾವು ವಾಕಿಂಗ್ ಅವೆಲ್ಲ ಕಂಟಿನ್ಯೂಟಿ ಇದ್ದೇ ಇದ್ವು. ಇರ್ಲಿ ಒಟ್ಟಾಗಿ ಮಾಡಿದಾಗ ಅದ್ರದ್ದು ಒಂದು ಇಂಟ್ರೆಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ದಿನ ಸಾಯಂಕಾಲ ಹೋಗ್ಬಿಟ್ಟು ಅಲ್ಲಿ ಮಾಡ್ತಾ ಇದ್ವಿ. ಮಾಡ್ತಾ ಇದ್ದಾಗ ಅವ್ರ ಅನಿತಾ ಮೇಡಮ್ ಅವರು ಇದು ಪಿರಾಮಿಡ್ ಓಪನಿಂಗ್ ಆಗಿದ್ದು ನನಗ್ ಗೊತ್ತಿರ್ಲಿಲ್ಲ. ನಮ್ಮ ಮಹಾಂತ ಪಿರಾಮಿಡ್ ಸಂಚಾಲಕ ಪ್ರಭು ಪನ್ನಿಗೋಮಠ್ ಸರ್ ಮನೆ ಮೇಲೆ ಪಿರಾಮಿಡ್ ನಿರ್ಮಾಣವಾಗಿತ್ತು. ಅದು ನನಗ್ ಗೊತ್ತಿರ್ಲಿಲ್ಲ. ಅವ್ರ ಮೇಡಮ್ ಅವರು ಒಂದ್ಸರಿ ನಂಗೆ ಸಜೆಷನ್ ಮಾಡಿದ್ರು, ಬರ್ರಿ ಪಿರಾಮಿಡ್ ಧ್ಯಾನಕ್ಕೆ ಹೋಗೋಣ, ನೀವ್ ಇಷ್ಟೊಂದು ತೊಂದರೆಯಿಂದ ಬಳಲ್ತಾ ಇದ್ದೀರಿ ಅಂತ ಹೇಳಿ ಅವ್ರು ನಮಗೆ ಸಜೆಷನ್ ಕೊಟ್ರು. ಅದು ಮುಂಚೆ ನಾವು ಅಲ್ಲಿ ಅದು ಕಂಟಿನ್ಯೂಟಿ ಇದ್ದೇ ಇತ್ತು, ಯೋಗ ಅಂತೂ ಇತ್ತು. ಅಲ್ಲಿ ನಮ್ಗೆ ಇನ್ಸ್ಪೈರ್ ಮಾಡ್ತಾ ಇದ್ರು ಮೇಡಮ್ ಅವರು. ಅವೆಲ್ಲ ಕೆಲವೊಂದು ಗ್ರಾಟಿಟ್ಯೂಡ್ ಹೇಳ್ಕೊಳ್ಳೋದು ಇವೆಲ್ಲ ಅವ್ರು ನನಗೆ ಮುಂಚೆ ಕಲಿಸ್ತಾ ಇದ್ರು. ಅದಕ್ ಮುಂಚೆ ಕೂಡ ನಾನು ಕೋವಿಡ್ ಟೈಮ್ ನಲ್ಲಿ ಒಂದು ಕ್ಲಾಸ್ ಅಟೆಂಡ್ ಮಾಡಿದೆ ಮೇಡಮ್. ನನಗೆ ಇದು ಬರೋದಕ್ಕೆ ಮುಂಚೆ ಹಂತವಾಗಿ ನನ್ನಲ್ಲಿ ಆಧ್ಯಾತ್ಮದ ಇದನ್ನ ಬರ್ತಾ ಇತ್ತು, ಕ್ಲಾಸಸ್ ತಗೊಳೋದಕ್ಕಂತ ನನಗೆ ಇನ್ನರಿಂದ ಬರ್ತಾ ಇತ್ತು ಅಂತ ನನಗೆ ಇವಾಗ ಅನಿಸ್ತಾ ಇದೆ. ಅವಾಗ ಆ ಟೈಮ್ ನಲ್ಲಿ ಒಟ್ಟು ನಾನು ಎಲ್ಲಾನು ಪ್ರಯತ್ನ ಮಾಡ್ತಾ ಇದ್ದೆ, ಯಾವ ಕ್ಲಾಸಸ್ ಸಿಗ್ಲಿ, ಯಾವ್ದೋ ಒಂದು ಯಾರೋ ಸಜೆಷನ್ ಕೊಟ್ರೆ ಅದನ್ನ ತಗೋತಾ ಇದ್ದೆ. ಅಂದ್ರೆ ಬೇರೆ ಏನೋ ಅದು ಇದು ಅಂತ ಹೋಗ್ತಾ ಇರ್ಲಿಲ್ಲ. ನನ್ ಭಕ್ತಿ ಮಾರ್ಗ ಅಂದ್ರೆ ಮುಂಚೆಯಿಂದ ಇತ್ತು ನನ್ನಲ್ಲಿ. ಆ ಭಕ್ತಿ ಮಾರ್ಗ ಜೊತೆಗೆ ಇದು ನನಗೆ ಒಂದು ಕ್ಲಾಸ್ ಸಿಕ್ತು ಜೂಮ್ ಸೆಷನ್ ನಲ್ಲಿ. ಯಾವ್ದು ಅಂದ್ರೆ ಯುನಿಕ್ ಟ್ರೂತ್ ಅವ್ರದ್ದು ಜೀವನದ ರಹಸ್ಯಗಳು ಅಂತ. ಅದು ಕೂಡ ನಮ್ಗೆ ಆಧ್ಯಾತ್ಮಿಕ ಕನೆಕ್ಟಿವಿಟಿ ಆಗೈತಿ ಇವಾಗ ನನ್ಗೆ ಅನಿಸ್ತಾ ಇದೆ. ಬಟ್ ಅಲ್ಲಿ ನಾನ್ ಕ್ಲಾಸ್ ತಗೊಂಡ್ಬಿಟ್ಟು ಮುಂಚೆ ಅದನ್ನ ಮುಂದೆ ಕಂಟಿನ್ಯೂಟಿ ಮಾಡ್ಕೊಳ್ಳಿಲ್ಲ. ಅದನ್ನ ಫಾಲೋ ಮಾಡ್ತಾ ಇದ್ದೇವೆ ಕೆಲವೊಂದಷ್ಟು ನಾನು ನನ್ನ ಜೀವನಕ್ಕೆ ಅಳವಡಿಸ್ಕೊಂಡೆ. ಅಲ್ಲಿ ಕಲ್ತಿರೋದು ಇಲ್ಲಿ ನಾವು ಧ್ಯಾನ ಮತ್ತು ಜ್ಞಾನದಲ್ಲಿ ಕೊಡ್ತಾ ಇರೋದು ಜ್ಞಾನಕ್ಕೆ ಅದು ಕನೆಕ್ಟಿವಿಟಿ ಐತಿ ಇವಾಗ ನನಗ್ ಅನಿಸ್ತಾ ಇದೆ. ಬಟ್ ಅಲ್ಲಿ ನಾನು ಇದು ಕಲ್ತಿದ್ದೆ. ಅದು ಆಕ್ಚುಲಿ ನನ್ ಧ್ಯಾನಕ್ಕೆ ಬರಕ್ ಅದು ಒಂದು ಮೊದಲಿಂದ ಸ್ಟಾರ್ಟ್ ಆಯ್ತು ನನ್ ಜರ್ನಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅದಾದ್ಮೇಲೆ ನನಗೆ ಇದು ಆನಾಪಾನ ಸತಿ ಧ್ಯಾನದ್ದು ಮೇಡಮ್ ಅವ್ರು ಕರ್ಕೊಂಡು ಹೋಗಿ ಪಿರಾಮಿಡ್ ನಲ್ಲಿ 15 ದಿವಸ ಮೆಡಿಟೇಷನ್ ಮಾಡಕ್ಕೆ ಅನುಕೂಲ ಮಾಡ್ಕೊಟ್ರು. ಯಾಕಂದ್ರೆ ನನಗೆ ವೆರಿಕೋಸ್ ಪ್ರಾಬ್ಲಮ್ ಆಗ್ಬಿಡ್ತು. ವೆರಿಕೋಸ್ ಅಲ್ಸರ್ ಆಗ್ಬಿಟ್ಟು ಗಾಯ ಹೀಲ್ ಆಗ್ಲಿಲ್ಲ. ನಾನು ಅದು ಯಾರಿಗೂ ತೋರಿಸ್ತಿರ್ಲಿಲ್ಲ, ಹೊರಗಡೆ ಯೋಗಕ್ಕೆ ಹೋದ್ರು ತೋರಿಸ್ತಾ ಇರ್ಲಿಲ್ಲ. ಅಂದ್ರೆ ಹೇಳೋದ್ರಿಂದ ಇನ್ನು ನನ್ನಲ್ಲಿ ಸ್ವಲ್ಪ ಭಯ ಚಾಲು ಆಗುತ್ತೆ ಅಂತೇಳಿ ನಾನು ಒಟ್ಟೆ ಬೇರೆ ಯಾರಿಗೂ ತೋರಿಸ್ತಾ ಇರ್ಲಿಲ್ಲ. ನನಗೆ ಆಕ್ಚುಲಿ ಕಾಲ್ನಲ್ಲಿ ಹೀಲ್ ಆಗೋದಕ್ಕೆ ನಾನೇನಾದ್ರು ಮಾಡ್ತಾ ಇದ್ದೆ. ಬಟ್ ಮೇಡಮ್ ಅವ್ರು ಒಂದ್ಸರಿ ನೋಡ್ಬಿಟ್ಟು ಬರ್ರಿ ನೀವ್ ಅಲ್ಲಿ ಮಾಡ್ಕೊಂಡ್ ಬರುವಂತ್ರಿ ಅಂತ. ಅಷ್ಟೊತ್ತಿಗಾಗ್ಲೇ ನಾನು ಡೋಪ್ಲಾರ್ ಸ್ಟಡಿ ಅಂತ ಹೇಳಿ ವೆರಿಕೋಸ್ ಬಗ್ಗೆ ಅದ್ರ ಸಲುವಾಗಿ ನಾನು ಡೋಪ್ಲಾರ್ ಸ್ಟಡಿ ಮಾಡಿಸ್ಬಿಟ್ಟಿದ್ದೆ. ಅವ್ರು ನನಗೆ ಲೇಸರ್ ಟ್ರೀಟ್ಮೆಂಟ್ ಬಗ್ಗೆ ಸಜೆಷನ್ ಕೊಟ್ಟಿದ್ರು. ಅದು ನಾನು ಅದಕ್ಕೆ ಮುಂಚೆ ಇವೆಲ್ಲ ಮಾಡ್ತಾ ಇದ್ದೆ. ಆದ್ರೂ 1-2 ತಿಂಗಳ ನಾನು ಮುಂದಕ್ಕೆ ಹಾಕಿದ್ದೆ ನಾನು ಟ್ರೀಟ್ಮೆಂಟ್ ನ. ಅಷ್ಟೊತ್ತಿಗೆ ಮೇಡಮ್ ಅವ್ರು ನನಗೆ ಇದನ್ನ ಸಜೆಷನ್ ಕೊಟ್ಟ 15 ದಿವಸ ನಾನು 5 ಗಂಟೆಗೆ ಬೆಳಗ್ಗೆ 5 ಗಂಟೆಗೆ ಹೋಗ್ಬಿಟ್ಟು ನಮ್ಮ ಮಹಾಂತ ಪಿರಾಮಿಡ್ ನಲ್ಲಿ ನಾನು ಹೋಗಿ ಧ್ಯಾನ ಮಾಡ್ಕೊಳಕ್ ಚಾಲು ಮಾಡಿದೆ ಬೆಳಗ್ಗೆ. ನಮ್ಮ ಮನೇಲಿ ಯಾರು ಧ್ಯಾನಕ್ ಬಂದಿಲ್ಲ. ಬಟ್ ನನಗೆ ಅದು ಆನಾಪಾನ ಸತಿ ಧ್ಯಾನ ಗೊತ್ತಿಲ್ಲ. ಧ್ಯಾನದ ಮುಂಚೆ ಎಲ್ಲ ಮಾಡ್ತಾ ಇದ್ವಿ. ಬಟ್ ಧ್ಯಾನ ಇದೆ ಹಿಂಗೆ ಮಾಡೋದು ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಧ್ಯಾನ ಅಂದ್ರೆ ನಾವೇನ್ ಅನ್ಕೊಂಡಿದ್ವಿ, ಶ್ಲೋಕಗಳ ಹೇಳೋದು, ಇವು ಮಂತ್ರಗಳ ಹೇಳೋದು, ಜಪ ತಪ ಈ ತರ ಅನ್ಕೊಂಡಿದ್ದು. ಬಟ್ ನಾನು ಅದು ಕೂತಿಲ್ಲ, ಇದ್ದದ್ದು ಹೇಳ್ಬೇಕು. ಪೂಜೆ ಮಾಡ್ತಾ ಇದ್ದೆ. ಪೂಜೆಯಲ್ಲಿ ತುಂಬಾ ಶ್ರದ್ಧೆ ಅವೆಲ್ಲ ಮಾಡ್ಕೋತಾ ಬಂದಿದ್ದು. ಅದಾಯ್ತು. ಮತ್ತೆ ಹೋಗಿ ಧ್ಯಾನ 15 ದಿವಸ ನಾನು ಪಿರಾಮಿಡ್ ನಲ್ಲಿ ಮೆಡಿಟೇಷನ್ ಚಾಲು ಮಾಡಿದೆ.
ಅದು ಸ್ಟಾರ್ಟಿಂಗ್ ಎಲ್ಲಾ ನನಗೆ ಅದು ಅಷ್ಟೊಂದು ಉಸಿರಾಟ ಕಡೆ ಗಮನ ಕೊಡೋದು ಆಚೆ ಈಚೆ ಹೋಗ್ತಾ ಇತ್ತು. 15 ದಿವಸ ಆದ್ಮೇಲೆ ನಮ್ಮ ಮೇಡಮ್ ಅವ್ರಿಗೆ ಹೇಳಿದೆ, ನನಗೆ ಇಲ್ಲ ರೀ ಕಾಲಿನ ಬಹಳ ಪ್ರಾಬ್ಲಮ್ ಆಗಕತ್ತೈತಿ. ನನಗೆ ಅಂದ್ರೆ ಇನ್ನೊಂದು ಖಾಲಿ ಮೈಂಡ್ ಏನೇನೋ ಕೆಲಸ ಕೊಡ್ ಹೇಳಿದಾಗ ಅಲ್ಲಿ ನನಗೆ ಗ್ಯಾಂಗ್ರೀನ್ ಆಗ್ಬಹುದು, ಈ ತರ ವಿಚಾರಗಳು. ಒಂದು ಸಮಸ್ಯೆಗೆ 12 ಸಮಸ್ಯೆಗಳ ತಲೆಗೆ ವಿಚಾರ ಬರಕತ್ತು. ಅದಾದ್ಮೇಲೆ ಇಲ್ಲ ಮೇಡಮ್ ಹೋಗ್ ಬರ್ತೀನಿ ನಾನು 15 ದಿವಸ ಆಗೈತೆ ಅಂತ ಹೇಳಿ ಅವ್ರ ಫಸ್ಟ್ 15 ದಿವಸ ನೋಡ್ರಿ ಅಂತ ಅವರು ಹೇಳಿದ್ರು. ಅವರು ಆಮೇಲೆ ತಿರ್ಗಾ ನಾನು ಬೆಂಗಳೂರಿಗೆ ಹೋದೆ. 15 ದಿವಸ ಆದ್ಮೇಲೆ ಬೆಂಗಳೂರಿಗೆ ಹೋಗಿ ಅಲ್ಲಿ ಚಿಕಿತ್ಸೆಗಂತೆ ಹೋದೆ. ಬಟ್ ನಂದು ಆರ್ಥ್ರೈಟಿಸ್ ಸಮಸ್ಯೆ ಇರೋದ್ರಿಂದ ಅಲ್ಲಿ ಬ್ಲಡ್ ನಲ್ಲಿ ವೇರಿಯೇಷನ್ ಬಂತು ನನಗೆ. ಅದು 2 ತಿಂಗಳ ಮಟ್ಟಿಗೆ ನಿಮ್ದು ನಾರ್ಮಲ್ ಸ್ಥಿತಿಗೆ ಬರ್ಬೇಕು, ಅದೆಲ್ಲ ಮೆಡಿಸಿನ್ ತಗೊಳ್ರಿ ಅಂತ ಹೇಳಿದ್ರು ಅವರು. ನಾವು ಅಲೋಪತಿಕ್ ಮೆಡಿಸಿನ್ ಬಿಟ್ಟು ತುಂಬಾ ದಿನ ಆಗ್ಬಿಟ್ಟಿತ್ತು. ಆಗ್ಲೇ ಅಲೋಪತಿಕ್ ಬಿಟ್ಟು ಹೋಮಿಯೋಪತಿ ಸ್ಟಾರ್ಟ್ ಇತ್ತು ನಂದು. ತಿರ್ಗಾ ನಾನು ಹೋಮಿಯೋಪತಿ ಡಾಕ್ಟರ್ ಅಲ್ಲೇ ಬೆಂಗಳೂರಿನಲ್ಲೇ ಇರೋದು. ಅವ್ರ ಹತ್ರ ಹೋಗ್ಬಿಟ್ಟು ನನ್ನ ಸಜೆಷನ್ಸ್ ಕೇಳಿದೆ. ಬೇಡ್ರಿ ಮೇಡಮ್ ಇದು ಮಾಡ್ಕೋಬೇಡ್ರಿ, ಸ್ಟಾಕಿಂಗ್ಸ್ ಹಾಕೊಳ್ಳಿ, ತಿರ್ಗಾ ಒಂದಿಷ್ಟು ಎಕ್ಸರ್ಸೈಸ್, ರೆಸ್ಟ್ ಮಾಡ್ಕೊಳ್ಳಿ ಕಾಲ್ ಮೇಲ್ಗಡೆ ಇಟ್ಕೊಂಡು ಅಂತ ಇದೆಲ್ಲ ಹೇಳಿದ್ರು ಅವರು. ಆಮೇಲೆ ನಾನ್ ನನ್ ಮಗಳ ಮನೆಗೆ 10 ದಿನ ಉಳಿದೆ ನಾನು. ಯಾಕಂದ್ರೆ ಅಲ್ಲಿ ನನಗೆ ರೆಸ್ಟ್ ಮಾಡ್ಕೊಳ್ಳೋದಂತ ವಿಚಾರ ಇಟ್ಕೊಂಡು. ಇದು ಆನಾಪಾನಸತಿ ಧ್ಯಾನ ಅಂತ ನಂಗೆ ಪರಿಚಯ ಆಗಿತ್ತು. ನಾನು 10 ದಿವಸ ಅಲ್ಲಿ ನಂಗೆ ಟೈಮ್ ಹೆಂಗ್ ಸ್ಪೆಂಡ್ ಮಾಡೋದನ್ನ ಅಲ್ಲಿ ಬಳಸ್ಕೊಂಡೆ ನಾನು. ದಿನ ಧ್ಯಾನದ ನನಗೆ ಪೂರ್ತಿಯಾಗಿ ಅದನ್ನ ಇನ್ವಾಲ್ವ್ ಆಗ್ಬೇಕು ಅಂತೇಳಿ. ಅವಾಗ ಇನ್ನೇ ಜೂನ್ ಸೆಷನ್ ಯಾವ್ದು ನಾನು ಜಾಯಿನ್ ಆಗಿರ್ಲಿಲ್ಲ. ಶಾಂತ್ಲಾ ಮೇಡಮ್ ಅವ್ರದ್ದು ಮೈಸೂರಿನವರು ಜೈಯೋದ್ ಒಂದು ಯೂಟ್ಯೂಬ್ ಚಾನಲ್ ಇತ್ತು. ಯೂಟ್ಯೂಬ್ ಚಾನಲ್ ಮೂಲಕ ನಾನು ಅವ್ರ ಕ್ಲಾಸಿಗೆ ಜಾಯಿನ್ ಆದೆ. ಅವ್ರು ಎಲ್ಲಿ ನನಗೇನ್ ಬೇಕು ಆ ಸಬ್ಜೆಕ್ಟ್ ಬಗ್ಗೆ ತಗೊಂಡು ನಾನು ಅಲ್ಲಿ ಧ್ಯಾನ ಮಾಡಕ್ ಚಾಲು ಮಾಡಿದೆ. 10 ದಿನ ನನಗೆ ಟೈಮ್ ಐತಿ. ಅವ್ರು ಬೆಳಗ್ಗೆಯಿಂದ ಸಂಜೆವರೆಗೂ ಮಗಳು ಹಳೆಯ ಡ್ಯೂಟಿಗೆ ಹೋಗ್ಬಿಡ್ತಿದ್ರು. ನನಗೆ ಟೈಮ್ ಇಡೀ ದಿನ ಟೈಮ್ ಸಿಗ್ತತಿ, ನಾನು ಎಷ್ಟಾಗತ್ತಷ್ಟು ಇಲ್ಲಿ ಪ್ರಯತ್ನ ಮಾಡೋಣ ಅನ್ಕೊಂಡು ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆದ್ ಮೇಡಮ್. ಅದು ಮಾಡ್ತಾ ಮಾಡ್ತಾ ನನಗದು ಕಾನ್ಸಂಟ್ರೇಷನ್ ಬರಕತ್ತು, ಅದು ಟೇಸ್ಟ್ ಹತ್ತಿತ್ತು. ಅದ್ ಹತ್ತ ನಾನು ಮತ್ತೆ ತಿರ್ಗಾ ಊರಿಗೆ ಬಂದೆ. ಅಲ್ಲಿ ಬಂದು ನಮ್ ತಂದೆಯವರದೆಲ್ಲ ಡ್ರೆಸ್ಸಿಂಗ್ ಮಾಡ್ಬಿಟ್ಟು ಹೀಲ್ ಆಯ್ತು. 1 ವಾರದಲ್ಲಿ ಹೀಲ್ ಆಯ್ತು ನನಗೆ ಅಲ್ಲಿ. ಹೀಲಿಂಗ್ ಆದ್ಮೇಲೆ ನನಗೆ ಜೂಮ್ ಸೆಷನ್ ಸಿಕ್ತು. ವಿಶ್ವ ಚೈತನ್ಯ ಅವ್ರ ಕ್ವಾಂಟ ಫೌಂಡೇಶನ್ ಅವ್ರದ್ದು ಜೂಮ್ ಸೆಷನ್ ಸ್ಟಾರ್ಟ್ ಮಾಡಿದ್ರು. ನನಗದು ಬಹಳಷ್ಟು ಅನುಕೂಲ ಆಯ್ತು. ಯಾಕಂದ್ರೆ ನಾವು ಯೂಟ್ಯೂಬ್ ನಲ್ಲಿ ಮಾಡ್ಬೇಕಾದ್ರೆ ನಮ್ಗೆ ಇಂಟ್ರೆಸ್ಟ್ ಕಡಿಮೆ ಆಗ್ತಿತ್ತು. ಒಂದು 1 ಅವರ್ ಅನ್ನೋದು ಒಂದು ಎಷ್ಟೋ ಟೈಮ್ ಮುಗಿತಾ ಇಲ್ಲ ಅನ್ನೋಷ್ಟು ಫೀಲ್ ಆಗ್ತಿತ್ತು. ಬಟ್ ಮಾಡ್ತಾ ಇದ್ವಿ. ಅಷ್ಟು 1 ಅವರ್ ನನಗೆ ಅದು ಬಹಳ ಟೈಮ್ ಅನಿಸ್ತಿತ್ತು ಅವಾಗ. ಯಾವಾಗ ಜೂಮ್ ಸೆಷನ್ ಸಿಕ್ತು ನಮ್ಗಲ್ಲಿ ಸುರೇಂದ್ರ ಕುಮಾರ್ ಸರ್, ಪ್ರಕಾಶ್ ಬಾಬು ಸರ್ ಅವ್ರು ಚೆನ್ನಾಗಿ ಗೈಡ್ ಮಾಡಿದ್ರು. ಅಲ್ಲಿ ನಮ್ಗ ಕಾನ್ಸಂಟ್ರೇಷನ್ ಬರ್ತಾ ನಾನು ಅದನ್ನ ಇಂಟ್ರೆಸ್ಟ್ ತಗೊಂಡಿರಿ. ಅದಾದ್ಮೇಲೆ ನಾವು ಎಲ್ಲ ಮಾಡ್ತಾ ಆಮೇಲೆ ನಮ್ಗೆ ಇಲ್ಲಿ ಮಹಿಳಾ ಧ್ಯಾನ ಚಕ್ರ ಕೂಡಲ ಸಂಗಮದಲ್ಲಿ ಏರ್ಪಾಟಾಯ್ತು ಅಷ್ಟೊತ್ತಿಗಾಗ್ಲೆ. ಅಲ್ಲಿ ಹೋಗೋಣ ಅನ್ಕೊಂಡು ನಾನೆಲ್ಲ ಪ್ರಿಪ್ರೇಷನ್ ಮಾಡ್ತಿದ್ದಂಗೆ ನಂದಲ್ಲಿ ಇರೋದಿಕ್ಕೆ ನನಗೆ ಅಲ್ಲಿ ಅನುಕೂಲ ಆಗ್ಲಿಲ್ಲ. ಯಾಕೆಂದ್ರೆ ನಮ್ಮ ಚಿಕ್ಕಪ್ಪ ಅವರು ಸೀರಿಯಸ್ ಆಗ್ಬಿಟ್ಟು ನಾನು ಅಲ್ಲಿಗೆ ಹೋಗೋ ಅವಕಾಶ ತಪ್ಪಿಡ್ತು ನನಗೆ. ಅವರು ದೇಹತ್ಯಾಗ ಮಾಡಿದ್ರು. ಅಲ್ಲಿ ನನಗೆ ಹೋಗೋ ಅವಕಾಶ ಆಗಿಲ್ಲ. ಮುಂದೆ ಬುದ್ಧ ಪೂರ್ಣಿಮೆಗೆ ನನಗೆ ಹೋಗೋ ಅವಕಾಶ ಸಿಕ್ತು ಇದಕ್ ಬೆಂಗಳೂರಿಗೆ. ನಾನು ಒಟ್ಟ ಇದು ಧ್ಯಾನ ಯಜ್ಞಗಳು 3 ತಾಸು ಹೆಂಗ್ ಮಾಡ್ತಾರ ಅನ್ನೋದೊಂದು ನನಗೆ ಇದಿತ್ತು. ಶಾಂತ್ಲಾ ಮೇಡಮ್ ಕ್ಲಾಸ್ ನಲ್ಲಿ ಆಲ್ರೆಡಿ ನಾ ಒಂದ್ಸರಿ 3 ತಾಸು ಧ್ಯಾನ ಜಾಯಿನ್ ಆಗಿದ್ದೆ. ಅವತ್ತು ಇಂಟ್ರೆಸ್ಟ್ ಇತ್ತು. ಬಟ್ ಈ ಧ್ಯಾನ ಯಜ್ಞಗಳನ್ನ ನೋಡ್ಬೇಕು, ಅಲ್ಲಿ ನಾವು ಅಟೆಂಡ್ ಆಗಿ ಅದ್ರ ಅನುಭವ ಪಡಿಬೇಕು ಅನ್ಕೊಂಡು ನಮ್ ಇಲ್ಕಲ್ ಮಹಾಂತ ಪಿರಮಿಡ್ ಒಳಗ ಎಲ್ರು ಕೂಡಿ ಒಂದ್ ಬಸ್ ಮಾಡ್ಕೊಂಡು ನಾವು ಬುದ್ಧ ಪೂರ್ಣಿಮೆಗೆ ಬೆಂಗಳೂರಿಗೆ ಬಂದ್ವಿ. ಅದ್ಭುತವಾದ ನನಗೆ ಅನುಭವ ಅಲ್ಲಿ. ಆಕ್ಚುಲಿ ನನ್ ಹೀಲಿಂಗು ಆಗಕತ್ತಿತ್ರಿ ಆಗ್ಲೇ. ನನಗೆ ಬೇರೆಯವ್ರ ತರ ಹಾಸ್ಟೆಲ್ ಟ್ರಾವೆಲ್ ಅದಕ್ಕಂಟು ಇದಕ್ಕಂಟು ಅದು ಯಾವ್ದಿಲ್ಲ. ನನ್ ಬಾಡಿನಲ್ಲಿ ನಂಗೆ ಮೂವ್ಮೆಂಟ್ ಕಾಣಿಸ್ತಾ ಇತ್ತು. ಅದು ನನಗೆ ಎಕ್ಸ್ಪೀರಿಯನ್ಸ್ ಆಯ್ತು. ಈಗ ಕೂಡ ನನಗೆ ಅದೇ ಆಗ್ತಾ ಇದೆ. ನನಗೆ ಬೇರೆ ಎಕ್ಸ್ಪೀರಿಯನ್ಸ್ ಏನಿಲ್ಲ, ನನ್ ಬಾಡಿನಲ್ಲಿ ನಂಗೆ ಮೂವ್ಮೆಂಟ್ ಆಗ್ತದೆ. ಅದು ಎಕ್ಸ್ಪೀರಿಯನ್ಸ್ ಆಯ್ತು. ಅಲ್ಲಿ 3 ತಾಸು ಮಾಡಿದಾಗ ನಮ್ಗ ಎಷ್ಟೊಂದು ಅದ್ಭುತವಾದ ಅನುಭವ. ಎಂತಿಂತ ಪಿರಮಿಡ್ ಮಾಸ್ಟರ್ಸ್ ಭೇಟಿ ಆದ್ರು ನಮಗೆ. ಎಲ್ಲಿ ಅಂತ ಅನುಭವ ನಿಜ ನಾನು ಎಲ್ಲರಿಗೂ ಅದು ಹೇಳ್ತೇನೆ. ಬುದ್ಧ ಪೂರ್ಣಿಮೆಗೆ ಅಲ್ಲಿ ಹೋಗಿ ಅನುಭವ ಪಡೀರಿ ಅಂತೇಳಿ ಎಷ್ಟೊಂದ್ ಜನಕ್ಕೆ ನಮ್ ಜೊತೆಗೆ ಬರೋರ್ಗೆಲ್ಲ ನಾವು ಇನ್ನೂ ಅದು ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ನಾವ್ ಯಾರ್ ಧ್ಯಾನ ಪರಿಚಯ ಮಾಡ್ತೀವಿ ಅದು ಅಲ್ಲಿ ಅಂತ ಯಜ್ಞಗಳನ್ನ ಅಟೆಂಡ್ ಆಗ್ರಿ ಅಂತ ನಾವ್ ಹೇಳ್ತಾ ಇದೀವಿ. ನೆಕ್ಸ್ಟ್ ನಮ್ಗೆ ಇಲ್ಲಿ ಮತ್ತೆ ಕೂಡ್ಲ ಸಮ ಸಿಕ್ತು. ನಾವ್ ಈಗ ಮತ್ತೆ ಅದ್ರದ್ದು ಉಪಯೋಗ ತಗೊಂಡ್ವಿ. ಇಲ್ಲಿ ಕೂಡ ಅಷ್ಟೇ ನನಗ ಅನುಭವ ಆಯ್ತು ಮೇಡಮ್. 3 ತಾಸು ನನಗೆ ಇದ್ರೊಳಗೆ ನನಗೆ ಫುಲ್ ನೆಗಡಿ, ಕೆಮ್ಮು, ಜ್ವರ ಅಷ್ಟು ಪ್ರಾಬ್ಲಮ್ ಆಗ್ಬಿಡ್ತು ಅಲ್ಲಿ ಬಂದಾಗ. ಬಟ್ ನಾನದು ಯಜ್ಞದೊಳಗೆ ಭಾಗವಹಿಸಿದ್ರೆ ನಾನು 3 ತಾಸು ಮೆಡಿಟೇಷನ್ ಸಿಗ್ಲೇಬೇಕು ಅನ್ನೋದು ನನ್ನ ಸಂಕಲ್ಪ ಆಗ್ಬಿಟ್ಟಿತ್ತು. ನಾನು ಅದು 3 ತಾಸು ಮೆಡಿಟೇಷನ್ ಒಳಗೆ ನನಗೆ 7-8 ಸಾರಿ ವೈಬ್ರೇಷನ್ ಆಗ್ತಿತ್ತು ಬಾಡಿನಲ್ಲಿ ಆ ಸಂಗೀತ ಇದಕ್ಕೆ. ಅದು ನನಗೆ ಅನುಭವ ಬಂತು ಮೇಡಮ್ ಈ ಸರಿ. ಬುದ್ಧ ಪೂರ್ಣಿಮೆದಲ್ಲಿ ದೀಪಕ್ ಮೆಡಿಟೇಷನ್ ಹೋಗ್ತಾ ಇದೆ, ಬಟ್ ಅಷ್ಟೊಂದು ವೈಬ್ರೇಷನ್ ಕಂಡಿರ್ಲಿಲ್ಲ. ಇಲ್ಲಿ ನನಗೆ ಅದು ವೈಬ್ರೇಷನ್ಸ್ ಕಾಣ್ತು ಮೇಡಮ್. ಬಹಳಷ್ಟು ಚೆನ್ನಾಗಿ ಅದ್ರದ್ದು ಇದನ್ನ ತಗೊಂಡ್ವಿ ನಾವು.
ಆಮೇಲೆ ಇದು ಧ್ಯಾನ ಮಾಡೋದಷ್ಟೇ ಅಲ್ಲ, ಅದ ಸತ್ಸಂಗಗಳನ್ನ ಕೇಳಿ ಅದನ್ನ ಅಳವಡಿಸ್ಕೊಳ್ಳೋದ್ರಿಂದ ನಮ್ಮಲ್ಲಿ ಬಹಳಷ್ಟು ಆಧ್ಯಾತ್ಮಿಕ ಪುರೋಗತಿಯನ್ನು ಹೊಂದ್ತೀವಿ ನಾವು. ಅದು ನನ್ನ ಸ್ವ ಅನುಭವ. ಬರೀ ನಾವು ಧ್ಯಾನ ಮಾಡ್ತಾ ಹೋದ್ರೆ ನಮಗ ಅದ್ರದ್ದು ಅಷ್ಟೊಂದು ಅನುಭವ ಬರಲ್ಲ. ಯಾಕಂದ್ರೆ ನಾವು ತಗೊಳ್ಳೋದು ವಿಷಯಗಳನ್ನ ಯಾಕ್ ತಗೋಬೇಕು, ಅದನ್ನ ಹೇಗ್ ಮಾತಾಡ್ಬೇಕು, ಅದ್ ಯೋಚನೆ ಹೇಗ್ ಮಾಡ್ಬೇಕು, ಇವೆಲ್ಲ ನಾವು ಕಲಿಯೋದು ಸತ್ಸಂಗಗಳಿಂದ ಕಲಿತೀವಿ. ವಿಷಯ ಜ್ಞಾನ ಪಡಿಬೇಕು ನಾವು. ವಿಷಯ ಜ್ಞಾನ ಇಲ್ದೆ ನಾವು ಬರೀ ಧ್ಯಾನ ಮಾಡ್ತಾ ಹೋದ್ರೆ ಆಗ್ತೈತಿ, ನಮ್ ಬಾಡಿಗೆ ದೇಹಕ್ಕೆ ನಮ್ಗೆ ಏನ್ ಬೇಕು ಅದು ಹೀಲಿಂಗ್ ಆಗ್ತಿರ್ತೈತಿ. ಬಟ್ ಸತ್ಸಂಗಗಳನ್ನ ಕೇಳೋದ್ರಿಂದ ಹೇಗೆ ಸ್ವೀಕಾರ ಮಾಡ್ಬೇಕು ವಿಷಯಗಳನ್ನ, ಒಂದು ಸಬ್ಜೆಕ್ಟ್ ನ ಯಾರೋ ಒಂದ್ ಏನೋ ಎದುರುಗಡೆಯಿಂದ ಉತ್ತರ ಕೊಡ್ತಾರೆ, ಅವಾಗ ನಾವ್ ಹೇಗ್ ರಿಯಾಕ್ಟ್ ಮಾಡ್ತೀವಿ, ಇವೆಲ್ಲನೂ ಅಲ್ಲಿ ನಾವು ಕಲಿತಾ ಹೋಗ್ತೀವಿ. ಅದು ನಮ್ಗ ಬಹಳಷ್ಟು ಹೆಲ್ಪ್ ಮಾಡುದು. ನನ್ನ ಸತ್ಸಂಗಗಳಿಗೆ ಬಹಳಷ್ಟು ಮಹತ್ವ ಕೊಡ್ತೀನಿ. ವಿಷಯ ಜ್ಞಾನ ತಿಳ್ಕೊಳಕ್ ಎಷ್ಟಾಗತ್ತಷ್ಟು ಪ್ರಯತ್ನ ಮಾಡ್ತೀನಿ. ಅದು ಅಲ್ಲಿಂದ ನನ್ನ ಜರ್ನಿ ಬಹಳಷ್ಟು ಅದು ಹೇಳೋದಕ್ಕೆ ಇದಿಲ್ಲ. ಅಷ್ಟೆಲ್ಲ ಆದ್ಮೇಲೆ ನಮ್ ಮನೇಲಿ ಎಲ್ರು ನನ್ನನ್ನು ನೋಡ್ಬಿಟ್ಟು ನನ್ನಲ್ಲಿ ಚೇಂಜಸ್ ಬಹಳಷ್ಟು ಕಾಣ್ತ್ವಿ. ಬಹಳಷ್ಟು ಹೆಲ್ತ್ ಇಂಪ್ರೂವ್ಮೆಂಟ್ ಆಯ್ತು, ಆರೋಗ್ಯ ಸಮಸ್ಯೆಗಳು ನಿವಾರಣೆ ಆದ್ವು. ಈಗ ಆಲ್ಮೋಸ್ಟ್ ನನಗೆ ಅಲೋಪತಿ ಮೆಡಿಸಿನ್ ಅಭಿರುಚಿನೇ ಬಿಟ್ಬಿಟ್ಟಿದೀನಿ. ಎಷ್ಟೇ ತೊಂದ್ರೆ ಆದ್ರೂ ನನ್ ಧ್ಯಾನಕ್ಕೆ ಕುತ್ಕೊಂಡು ಅಲ್ಲಿಂದ ನನ್ನ ಹೀಲ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಇನ್ನು ಒಂದೊಂದು ಮೆಡಿಸಿನ್ ಇದಾವೆ, ಅದನ್ನೆಲ್ಲ ಬಿಡ್ಬೇಕು ಅನ್ನೋದು ನನ್ನ ತಲೆಗಿದೆ. ಆಮೇಲೆ ನಾವು ವಿಷಯಗಳನ್ನ ಹೆಂಗ್ ತಗೋಬೇಕು, ಯಾವ್ದನ್ನ ಹೆಂಗ್ ಥಿಂಕ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಎಷ್ಟೊಂದ್ ಕಲ್ಕೊಂಡ್ವಿ. ನಾನು ಅನಾರೋಗ್ಯ ಅನ್ಕೊಂಡೆ ನಾನು ಇದು ಅನಾರೋಗ್ಯ ತಂದ್ಕೊಂಡಿನಿ ಅಂತ ನನಗೆ ಇವತ್ತು ಅನಿಸ್ತಾ ಇದೆ. ಮುಂಚೆ ಎಲ್ಲ ಸ್ಟ್ರೆಸ್ಫುಲ್ ಮಾಡ್ಕೊಂಡ್ವಿ ನಾವ್ ಎಲ್ಲಾನು, ಪ್ರತಿಯೊಂದು ವಿಷಯನೂ ನಾವೇನ್ ಮಾಡ್ತಿದ್ವಿ, ಸೀರಿಯಸ್ ಆಗಿ ತಗೋತಾ ಇದ್ವಿ ಮನ್ಸಿಗೆ. ಅಲ್ಲಿ ತಗೊಂಡ್ವಿ ಅಂದ್ರೆ ನಮ್ಮ ವಾಸ್ತವಕ್ಕೆ ನಾವೇ ಕಾರಣ ಅನ್ನೋದು ನನಗೆ ಇವಾಗ ಅರ್ಥ ಆಯ್ತು. ಬೇರೆದವ್ರು ಏನು ಮಾಡಿರಂಗಿಲ್ಲ, ನಾವ್ ಅದನ್ನ ಸೀರಿಯಸ್ ಆಗಿ ತಗೋತೀವಿ. ಅಲ್ಲಿ ನಾವು ಏನಾಯ್ತು, ನಮ್ಮ ಬಾಡಿಗೆ ನಾವು ತೊಂದ್ರೆ ಕೊಟ್ಟಿವಿ ನಾವು. ಅಂದ್ರೆ ನಮ್ ದೇಹನ ನಾವು ಪ್ರೀತಿ ಮಾಡ್ಲಿಲ್ಲ. ಅದು ನನಗೆ ಅರ್ಥ ಆಯ್ತು. ಇವಾಗ ನನಗೆ ನಮ್ ದೇಹನ ಪ್ರೀತಿ ಮಾಡ್ಬೇಕು ಅನ್ನೋದು ಒಂದು. ತಿರ್ಗಾ ನಾವೀಗ ಯಾವತ್ತು ಅನಾರೋಗ್ಯ ಇದ್ರು ಕೂಡ ಅನಾರೋಗ್ಯ ಐತಿ ಅಂತ ಹೇಳ್ಬೇಡ್ರಿ ಅಂತ ಎಲ್ಲರಿಗೂ ಹೇಳ್ತಾ ಇದ್ದೀನಿ ನಾನು. ಎಷ್ಟೇ ಸ್ವಲ್ಪ ಅನಾರೋಗ್ಯ ಇರುತ್ತೆ, ಎಲ್ಲರಿಗೂ ಇರುತ್ತೆ. ಅದನ್ನ ಆರೋಗ್ಯವಾಗಿ ಅದೀನಿ ಅನ್ನೋ ವೈಬ್ರೇಷನ್ ನ ಕಳಿಸ್ಬೇಕು. ಆ ಒಂದು ಇದನ್ನ ನಾನು ಇಲ್ಲಿ ಸತ್ಸಂಗದೊಳಗೆ ಕಲ್ತಿದ್ದು. ಆಕ್ಚುಲಿ ನಾವ್ ಯಾರು ಸತ್ಸಂಗ ಹೇಳ್ತಾರ ಅದ್ ಮೊದ್ಲು ಜಾಯಿನ್ ಹಾಕಿ ನಾನು, ಯಾಕಂದ್ರೆ ಅದು ನನಗೆ ವಿಷಯ ಜ್ಞಾನ ಬೇಕು, ಅದ್ರ ಹಂಬಲ ಜಾಸ್ತಿ ಇದೆ. ಬಟ್ ಸ್ಪ್ರೆಡ್ ಮಾಡ್ಬೇಕು, ಅದನ್ನೆಲ್ಲ ಎಲ್ಲರಿಗೂ ಹೇಳ್ಬೇಕು. ನನಗೆ ಅದೇ ಅನ್ಕೋತೀನಿ, ನನಗೆ ಧ್ಯಾನ ಎಷ್ಟ್ ಮಾಡೋದ್ ಜೊತೆಗೆ ಯಾರು ಕೇಳ್ತಾರಪ್ಪ ನನಗೆ ಅವ್ರಿಗೆ ಹೇಳ್ಬೇಕು ಅನ್ನೋದೊಂದು ಉತ್ಸಾಹ ಬಹಳ ಇರ್ತೈತಿ. ಅದು ಆಮೇಲೆ ಯಾರಿಗೆ ತೊಂದರೆ ಐತಿ ಅವ್ರಿಗೆ ಹೇಳ್ಬೇಕನ್ನೋದು ಬಹಳ ದುಡಿತ ನನಗೆ. ನಿಜವಾಗ್ಲೂ ಅಂತವ್ರು ಸಿಗ್ತಾರೆ ನನಗೆ. ಬಹಳಷ್ಟು ಜನ ನನ್ನ ಅನಾರೋಗ್ಯ ನೋಡ್ಬಿಟ್ಟು ನಮ್ ಇಲ್ಕಲ್ನಲ್ಲಿ ನಮ್ಮ ಗ್ರೂಪ್ ನಲ್ಲಿ ಜಾಸ್ತಿ ಜನ ಅದನ್ನ ನೋಡ್ಬಿಟ್ಟು ಇವಾಗ ನಾನು ಆಗಿರೋ ಚೇಂಜಸ್ ನೋಡ್ಬಿಟ್ಟು ಬಹಳಷ್ಟು ಜನ ಮೆಡಿಟೇಷನ್ ಗೆ ಜಾಯಿನ್ ಆಗಿದ್ದಾರೆ ಮೇಡಮ್. ಈಗ ಇದು ನನಗೆ ನನ್ನ ಜೀವನದಾಗ ಮರೆಯಲಾಗದಂತ ಆನಾಪಾನ ಸತಿ ಧ್ಯಾನ ನನಗೆ ನಿಜವಾಗ್ಲೂ ನನಗೆ ಹೊಸ ಮರು ಜೀವನ ತಂದು ಕೊಟ್ಟಿದ್ದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಮನೇನೆ ಎಲ್ಲರೂ ಹೋಗಿ ಕಳ್ಕೊಂಡಿದ್ರು ನನ್ಗೋಸ್ಕರ. ಏನಪ್ಪಾ ಇವಳು ಹಿಂಗ ಆಗ್ಬಿಟ್ಟಾಳ, ಇಷ್ಟೊಂದು ಇದು ಕೃಷಿ ಆಗ್ಬಿಟ್ಟಾಳ, ಮುಂದೆ ಇವಳ್ದು ಹೆಂಗ ಏನು ಅನ್ನೋದು ಎಲ್ಲರಿಗೂ ಚಿಂತೆ ಆಗಿತ್ತು. ಬಟ್ ನಾನ್ ಸ್ಪೋರ್ಟಿವ್ ಆಗಿದ್ದೆ. ಬಟ್ ನನಗೆ ಇದು ಕಾಯಿಲೆ ಯಾಕೆ ಬಂತು ಅನ್ನೋದು, ಯಾಕಂದ್ರೆ ನಾನು ಅಷ್ಟೊಂದು ಆಕ್ಟಿವ್ ಆಗಿರೋಳು, ಅಷ್ಟೇ ಆಕ್ಟಿವ್ ಆಗಿರೋಳಿಗೆ ಈ ಕಾಯಿಲೆ ಬಂತಲ್ಲಪ್ಪಾ ಅಂತೇಳಿ ಅದನ್ನ ನಾವೇ ಮನ್ಸಿಗೆ ತಗೊಂಡು ಅದು ಇನ್ನೂ ನಮ್ಮನ್ನ ಆಕ್ರಮಣ ಮಾಡ್ಬಿಡ್ತು ಅಂತ ನನಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನನ್ನ ಜರ್ನಿ ಒಳಗೆ ಇಷ್ಟೊಂದು ಚೇಂಜಸ್ ಬದಲಾವಣೆ ಆಯ್ತು ಮೇಡಮ್. ಈಗ ನಾನು ಏನಂತ ಧ್ಯಾನ ಪ್ರಚಾರಕ್ಕೆ ಜಾಸ್ತಿ ಟೈಮ್ ಕೊಡ್ತಾ ಇದ್ದೀನಿ. ಅದು ಆಲ್ಮೋಸ್ಟ್ ನನ್ನ ಮನೇಲೇ ಇರೋರೇ ಸ್ವಲ್ಪ ಈಗ ನನ್ ಮಾಡ್ತಾ ಇರೋದ್ ನೋಡ್ಬಿಟ್ಟು ನಮ್ಮ ಮನೇಲಿ ಎಲ್ರು ಮಾಡ್ತಾ ಇದ್ದಾರೆ. ನಮ್ಮ ಮನೆಯವ್ರು ಬಂದಿಲ್ಲ, ನಂಗೆ ಸಾಥ್ ಕೊಡ್ತಾ ಇದ್ದಾರೆ ನಮ್ಮ ಮನೆಯವರು. ಆಮೇಲೆ ನಮ್ ಕುಟುಂಬ, ನಮ್ ತಂದೆ ತಾಯಿ, ನಮ್ ತಾಯಿಯವ್ರು ಕೂಡ ಮಾಡಕತ್ತಾರ ನಂದ್. ಯಾಕಂದ್ರ ಅವ್ರಿಗೆ ಬಹಳಷ್ಟು ಚಿಂತೆ ಮಾಡಿದ್ರು ನಮ್ಮ ಮನೆ. 2 ಮಕ್ಳು ಮದ್ವೆ ಮಾಡ್ತಾಳೋ ಇಲ್ಲೋ ಅನ್ನೋ ಚಿಂತೆಯೊಳಗ ಅವ್ರು ಇದು ಮಾಡ್ತಾ ಇದ್ರು. ಏನಪ್ಪಾ ನನ್ ಮಗ ಹಿಂಗಾಗ್ಬಿಟ್ಟ. ಎಷ್ಟೊಂದ್ಸಲ ನಮ್ ತಾಯಿನೇ ನನಗ ಬಂದ್ ಹೆಲ್ಪ್ ಮಾಡಿದಾರೆ. ನನ್ ಏನ್ ಟ್ರೀಟ್ಮೆಂಟ್ ತಗೊಳಕತ್ರ ಅವರೇ ಮನೇಲಿ ನನಗೆ ಹೆಲ್ಪ್ ಮಾಡಕ್ ಬರೋರು. ನನಗೆ ಅನಿಸ್ತಾ ಇತ್ತು, ಏನಪ್ಪಾ ಈಗ ಅವ್ರ ಸೇವೆ ನಾವ್ ಮಾಡ್ಬೇಕು, ನಮ್ ಸೇವೆ ಅವ್ರು ಮಾಡಂಗಾಗಿತ್ತಲ್ಲಪ್ಪ ನಂದು ಅಂತೇಳಿ ಇಷ್ಟೊಂದು ಫೀಲ್ ಮಾಡ್ಕೊತಾ ಇದ್ದೆ ನಾನು. ಅದು ಯಾವತ್ತು ನನ್ನ ಕೆಲ್ಸದ ಇದ್ರಲಿಂತ ನಾನು ಹಿಂದೆ ಸರ್ದಿರ್ಲಿಲ್ಲ. ಅನಾವಶ್ಯಕವಾಗಿ ಸ್ಟ್ರೆಸ್ಗಳನ್ನ ತಗೊಂಡು ನನ್ನ ದೇಹಕ್ಕೆ ನಾನು ತೊಂದರೆ ಮಾಡಿದೆ. ಈಗ ಅದಕ್ಕೆ ನಾನು ಸಾರಿ ಕೇಳ್ತೀನಿ. ಬಟ್ ನನ್ ಧ್ಯಾನಕ್ಕೆ ಬರಕ್ಕೆ ಈ ರೋಗನೇ ಕಾರಣ ಆಯ್ತಲ್ಲ, ಅದು ಕೂಡ ನನ್ ಗುರು ಅಂತ ಅನ್ಕೋತೀನಿ ನನಗೆ. ಅದು ಬರ್ಲೇ ಇಲ್ಲ ಅಂದ್ರೆ ನನ್ನ ಆನಾಪಾನ ಸತಿ ಧ್ಯಾನ ನಾನು ತಗೋತಿದ್ನೋ ಇಲ್ಲ ಗೊತ್ತಿಲ್ಲ. ಬಟ್ ಅದು ಮಾರ್ಗ ಒಂದು ನನಗ ಆನಾಪಾನ ಸತಿ ಧ್ಯಾನ ಬರಕ್ಕೆ ಅದೊಂದು ಇದಾಯ್ತು. ಆ ಕಾಯಿಲೆಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಆಕ್ಚುಲಿ.
ಆಮೇಲೆ ಈ ಧ್ಯಾನಕ್ ಬರ್ಬೇಕಾದ್ರೆ ನನಗೀಗ ಏನೋ ಬರೋದ್ಕಿಂತ ಪೂರ್ವದಲ್ಲೇ ನಮ್ಮ ಮನೆಗೆ ಪತ್ರಿಜಿ ಅವ್ರದ್ದು ಗೌತಮ್ ಬುದ್ಧಂದು ಇವೆಲ್ಲ ನನಗೆ ಅನಾಯಾಸವಾಗಿ ನಮ್ಮ ಮನೆಗೆ ಬಂದು ನನ್ನ ಮಗಳ ಮದ್ವೆ time ನಲ್ಲಿ ನಮ್ಮ ಗಿಫ್ಟ್ ಆಗಿ ಬುದ್ಧನ ಪ್ರತಿಮೆ ಫಸ್ಟ್ ನಮ್ಮ ಮನೆಗೆ ಬಂದಿದ್ದು. ಆ ನಂತರ ನಾನ್ ಧ್ಯಾನಕ್ ಬಂದಿದ್ದು. ಬಹುಶಃ ನಾನ್ ಧ್ಯಾನಕ್ ಬರಕ್ಕೆ ಎಲ್ಲಿ 3 ವರ್ಷದಿಂದ ಕನೆಕ್ಟಿವಿಟಿ ಐತಿ ಅನ್ಕೊಂಡೆ. ಯಾಕಂದ್ರೆ ನನ್ನ ಜೀವನದ ರಹಸ್ಯ ಕ್ಲಾಸ್ ಕೂಡ ಇದೇ ಇದ್ರೊಳಗನೆ ತಗೊಂಡಿದ್ದು ನಾನು. ಅದಾದ್ಮೇಲೆ ಬುದ್ಧ ಬಂದ, ಆಮೇಲೆ ನನ್ ಮನೆಗೆ ಆ ಭಗವದ್ಗೀತಾ ಬುಕ್ ಬಂತು. ಮತ್ತೆ ತಿರ್ಗಾ ನನ್ ಮಗನ್ ಮದ್ವೆಲಿ ಪತ್ರಿಜಿ ಅವ್ರದ್ದು ಫೋಟೋ ನನಗೆ ಗಿಫ್ಟ್ ಆಗಿ ಕೊಟ್ರು ನಮ್ PMC ಇವರು ಪಿರಮಿಡ್ ಮಹಾಂತ ಪಿರಮಿಡ್ ಬಳಗದವರು. ಹೀಗಾಗಿ ನಮ್ಮ ಮನೇಲಿ ಈಗ ಧ್ಯಾನ ಕುಟುಂಬ ಆಗ್ತಾ ಇದೆ ಅಂತ ನನಗ ಅದು ಹೋಪ್ ಬರ್ತಾ ಇದೆ. ಯಾಕಂದ್ರೆ ನನ್ ಸೊಸೆನೂ ಮಾಡ್ತಾ ಇದ್ದಾಳೆ, ಮಗನು ಮಾಡ್ತಾ ಇದ್ದಾನೆ ಸ್ವಲ್ಪ ಸ್ವಲ್ಪ. ನಮ್ಮ ಅತ್ತೆಯವ್ರನ್ನ ನೋಡ್ಬಿಟ್ಟು ಅವರು ಮಾಡ್ತಾ ಇದ್ದಾರೆ. ಆದಷ್ಟು ನಾವೆಲ್ಲರೂ ಧ್ಯಾನ ಕುಟುಂಬಗಳಾದ್ರೆ ನಾವು ಸುಖಿ ಕುಟುಂಬ ಆಗ್ತೀವಿ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ಇದು ನಂದಿನ ಧ್ಯಾನ ಪ್ರಚಾರನೇ ಸ್ವಲ್ಪ ಮೂಲ ಉದ್ದೇಶ ಇದೆ. ಎಷ್ಟೆಷ್ಟು ಅವಕಾಶ ಸಿಗುತ್ತೆ ಅಷ್ಟೊಂದು ನಾನು ಧ್ಯಾನ ಪ್ರಚಾರ ಮಾಡ್ತಾ ಇದ್ದೀನಿ. ಆಮೇಲೆ ಮೊನ್ನೆ ಒಂದಿನ ನನಗೆ ಸಂತಾನ ಪ್ರಾಪ್ತಿ ಎಲ್ಲ ಆಲ್ಮೋಸ್ಟ್ ನನ್ ಜೂಮ್ ಸೆಷನ್ ಆಗ್ಲತ್ ಡೇ ಟೈಮ್ ನನಗೆ ಎಷ್ಟು ಸಿಗ್ತಾವ ಅಷ್ಟನ್ನು ಜೂಮ್ ಸೆಷನ್ ಜಾಯಿನ್ ಆಗ್ತಾ ಇದ್ದೀನಿ ಮೇಡಮ್ ನಾನು. ಯಾಕಂದ್ರೆ ನನಗೆ ವಿಷಯ ಜ್ಞಾನ ಬೇಕು ಅನ್ನೋದೊಂದು ಹಂಬಲ. ಅದಕ್ಕೋಸ್ಕರ ನನಗೆ ಯೂಸ್ ಎಷ್ಟಾಗುತ್ತೆ ಅಷ್ಟನ್ನು ತಗೊಂಡು ಬೇರೆದವರಿಗೆ ಅದನ್ನ ಇದು ಮಾಡ್ಕೊತೀನಿ. ಯಾಕಂದ್ರೆ ಮೊನ್ನೆ ಒಂದ್ ಸಂತಾನ ಪ್ರಾಪ್ತಿ ಕಾರ್ಯಾಗಾರ ಅಂತ ಹೇಳಿ ಮೀನಾ ಮೇಡಮ್ ಅವರು ಮಾಡಿದ್ರು, ಅಲ್ಲಿ ಕೂಡ ನಾನ್ ಜಾಯಿನ್ ಆದೆ. ನನಗದು ನನ್ ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ ಅಂತ ನಾನು ಅದನ್ನ ಬಿಡ್ಲಿಲ್ಲ. ಅದನ್ನ ತಗೊಂಡೆ, ಕ್ಲಾಸ್ ತಗೊಂಡೆ. ನಾನು ಕ್ಲಾಸ್ ಅದ್ ತಗೊಂಡ್ ದಿನನೇ ಎಲ್ಲರಿಗೂ ಶೇರ್ ಮಾಡಿದೆ, ಯಾರ್ಯಾರಿಗೆ ಅದ್ರ ಅವಶ್ಯಕತೆ ಐತಿ, ಅವಶ್ಯಕತೆ ಇದ್ದವ್ರಿಗೆಲ್ಲ ಶೇರ್ ಮಾಡಿದೆ. ಅದು ಕ್ಲಾಸ್ ತಗೊಂಡವರು ಅದ್ರ ಉಪಯೋಗ ತಗೊಂಡವ್ರು ಅವರು ನನಗೆ ರಿಟರ್ನ್ ಇಲ್ಲ ಚೆನ್ನಾಗಿದೆ, ನಮ್ಗೆ ಇದ್ರ ರಿಸಲ್ಟ್ ಕಾಣ್ತಾ ಇದೆ ಅಂತ ಹೇಳಿದ್ರು. ಅಲ್ಲಿ ನನಗ್ ಖುಷಿ, ಬೇರೆಯವ್ರು ಅದನ್ನ ತಗೊಂಡ್ರಲ್ಲ ಅಂತ ಹೇಳಿ ಖುಷಿ. ಅದು ಇಷ್ಟೊಂದು ಆನಾಪಾನ ಸತಿ ಧ್ಯಾನ ನಮ್ಗೆ ನಿಜವಾಗ್ಲು ಅದು ಸುಲಿದ ಬಾಳೆಹಣ್ಣಂತರ ಪತ್ರಿಜಿ ಗುರುಗಳು ನಮ್ಗೆ ಅದೇನು ಏನಂತಾರಲ್ಲ ಸುಲಭವಾಗಿ ಜೀರ್ಣ ಆಗುತ್ತೆ, ಅಷ್ಟೊಂದು ಸುಲಭವಾದಂತ ಮಾರ್ಗ ಹೇಳ್ಕೊಟ್ಟಾರ. ಅವ್ರಿಗೆ ನಾವು ನಿಜವಾಗ್ಲೂ ಅನಂತ ಚಿರಋಣಿ ಆಗಿದ್ದೀನಿ ನಾನು. ಯಾಕಂದ್ರೆ ನನ್ನ ಪುನರ್ಜನ್ಮ ಅವರಿಂದ ಅದು ಆನಾಪಾನ ಸತಿ ಧ್ಯಾನದಿಂದ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಷ್ಟು ನನ್ನ ಧ್ಯಾನದ ಅನುಭವಗಳು ಮೇಡಮ್. ಆಮೇಲೆ ಇದು ಮಹಾಂತ ಪಿರಮಿಡ್ ಧ್ಯಾನ ಕೇಂದ್ರದ ಬಗ್ಗೆ ನಾ ಒಂದೆರಡು ಮಾತು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಪ್ರಭು ಪನಿಗೋಮಠ್ ಸರ್ ಮನೆ ಮೇಲೆ ನಿರ್ಮಾಣ ಆಗಿರಂತ ಇದು ಮಹಾಂತ ಪಿರಮಿಡ್ ಧ್ಯಾನ ಕೇಂದ್ರ ಅವ್ರ ಸೇವಾ ಸರ್ ಮೇಡಮ್ ಅವ್ರ ಮಂಜುಳಾ ಮೇಡಮ್ ಅವ್ರ ಸೇವಾ ಹೇಳ್ಬೇಕಂದ್ರೆ ಅದು ಎಷ್ಟು ಹೇಳಿದ್ರು ತೀರ್ದು. ಕೇಳ್ತಾ ಇದ್ದ ಅವ್ರು ಯಾರೋ ಒಬ್ರು ಮನೆಗ್ ಬಂದ್ರೆ, ಅತಿಥಿಗಳು ಮನೆಗ್ ಬಂದ್ರೆ ನಾವ್ ಅವ್ರು ಹೋಗೋವರೆಗೆ ಅದು ಈವನ್ ಚಪ್ಪಲ್ ಬಿಡೋದ್ರಿಂದ ಹಿಡಿದು ಎಲ್ಲಾನು ನಾವು ವಿಚಾರ ಮಾಡ್ತೀವಿ. ಒಬ್ರು ಮನೆಗೆ ಗೆಸ್ಟ್ ಬಂದ್ರು ಅಂದ್ರೆ ಅವ್ರದ್ದು ಸೇವಾ ಎಷ್ಟು, ಬೆಳಿಗ್ಗೆ 5 ಗಂಟೆಗೆ ಅವ್ರು ನಮಗೋಸ್ಕರ ಓಪನ್ ಇಡ್ತಾರೆ, ಗೇಟ್ ಓಪನ್ ಮಾಡ್ಬಿಟ್ಟು ಅಷ್ಟೊಂದು ಸೇವಾ ಕಾರ್ಯಗಳನ್ನ ಅವ್ರು ಮಾಡ್ತಾ ಇದಾರೆ. ಅವ್ರದ್ದು ಒಂದು ಮಹಾಂತ ಪಿರಮಿಡ್ ಧ್ಯಾನ ಕೇಂದ್ರ ನಿರ್ಮಾಣ ಆಗಿರೋದ್ರಿಂದ ನಾನು ಆನಾಪಾನ ಸತಿ ಧ್ಯಾನ ಬರಕ ಒಂದು ಕಾರಣ ಆಯ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಮೂಲಕ ಅವರು ಪ್ರಭು ಸಂಚಾಲಕರಾದಂತ ಪ್ರಭು ಬನಿಗೋಮಠ್ ಸರ್ ಹಾಗೂ ಮಂಜುಳಾ ಮೇಡಮ್ ಅವರಿಗೆ ನಾನು ಅನಂತ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಇಷ್ಟೊಂದು ಧ್ಯಾನದ ಅನುಭವ ನನಗೆ ಇನ್ನೂ ಹೇಳಕ್ ಇದೇ ಬರ್ತಾ ಇಲ್ಲ ಅಷ್ಟೇ. ತುಂಬಾ ಒಂದು ಅದ್ಭುತವಾದಂತ ನಿಮ್ದು ಎಲ್ಲಾ ನಿಮ್ ಕುಟುಂಬದಲ್ಲಿ ಡಾಕ್ಟರ್ ಇದ್ರೂ ಕೂಡ ಆ ಕಾಯಿಲೆ ವಾಸಿ ಮಾಡ್ಕೊಳ್ಳೋದಿಕ್ಕೆ ಆನಾಪಾನ ಸತಿ ಧ್ಯಾನನೇ ಬೇಕಾಯ್ತು. ಮತ್ತೆ ಆ ಕಾಯಿಲೆ ನೀವು ಗುರು ಅಂತ ಅನ್ಕೊಂಡ್ರಿ, ಧ್ಯಾನಕ್ಕೆ ಬರೋ ಏನಪ್ಪಾ ಈ ಕಾಯಿಲೆ ಇದೆ ಅಂತೇಳಿ ಆ ತರ ಯೋಚನೆ ಮಾಡ್ತಾ ಇರೋರು ಧ್ಯಾನಕ್ಕೆ ಅದು ಕಾಯಿಲೆನೆ ನನಗೆ ಗುರು ಆಯ್ತು, ಅದು ಕಾಯಿಲೆ ಇಲ್ಲ ಅಂದ್ರೆ ನಾನ್ ಧ್ಯಾನಕ್ಕೆ ಬರ್ತಾ ಇರ್ತಿಲ್ಲ ಅಂತೇಳಿ ಇದು ತುಂಬಾ ಕಾಯಿಲೆಗೆ ಥ್ಯಾಂಕ್ಸ್ ಹೇಳ್ತಾ ಇದೀನಿ ಮೇಡಮ್. ಕಾಯಿಲೆಗೆ ನೀವು ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ. ಅದು ಎಲ್ಲ ಅದು ಇಲ್ಲ ಅಂದ್ರೆ ನಾವು ಮಾತು ಕೇಳೋದಿಲ್ಲ ಮೇಡಮ್. ಹೌದು ಮೇಡಮ್. ಈಗ ಅದೇ ತರ ಬೇರೆದವ್ರಿಗೆ ನಾವು ಈಸಿಯಾಗಿ ಹೇಳಿದ್ರೆ ತಗೊಳ್ಳೋದಿಲ್ಲ ಮೇಡಮ್. ಅದಕ್ಕೆ ಸ್ವಲ್ಪ ಸಣ್ಣ ಸಮಸ್ಯೆ ಇದ್ದವ್ರು ನಮ್ಮ ಹತ್ರ ಹೇಳಿದ್ರೆ ನಾವು ಇದನ್ನ ಹೇಳ್ಕೊಟ್ಬಿಟ್ಟು ಅವ್ರಿಗೆ ಏನೇ ಹೆಲ್ಪ್ ಮಾಡೋದ್ ಬೇಡ, ನಾವು ಧ್ಯಾನ ಒಂದೇ ಹೇಳ್ಕೊಡೋದು ಅಂತ ನನ್ನ ವಿಚಾರ. ಈಗ ಧ್ಯಾನ ಒಂದೇ ಹೇಳ್ಕೊಟ್ಬಿಟ್ರೆ ಅಲ್ಲಿ ಬಹಳಷ್ಟು ಜನ ಅದನ್ನ ತಗೊಂಡು ಎಷ್ಟೊಂದ್ ಜನ ಹೊರಗ್ ಬಂದಿದ್ದಾರೆ ಅದ್ರಿಂದ. ಅದು ಆಕ್ಚುಲಿ ಏನೋ ತೊಂದ್ರೆ ಇದ್ದವ್ರು ಬೇಗ ಬರ್ತಾರೆ, ಪೂರ್ತಿ ಆರಾಮ ಈ ವಯಸ್ಸಿಗೆ ಯಾಕೆ ಧ್ಯಾನ ಮಾಡ್ಬೇಕು ಅಂತ ಒಂದು ವಿಚಾರ ಬರ್ತೈತಿ. ಬಟ್ ಒಬ್ರು ಮನೆ ಮಾಡೋದ್ರಿಂದ ಬರ್ತಾರೆ, ಕುಟುಂಬ ಸಮೇತ ಬರ್ತಾರೆ ಧ್ಯಾನಕ್ಕಂತ ನನ್ನ ಒಂದು ಅನುಭವದಲ್ಲಿ ಬಂದಿದೆ. ಒಳ್ಳೆ, ನೀವು ನೋಡಿ, ನೀವು ಧ್ಯಾನ ಮಾಡೋದಕ್ಕಿಂತಾನು ಪ್ರಚಾರ ಮಾಡೋದ್ರಲ್ಲಿ ನಿಮ್ಗೆ ಹೆಚ್ಚು ಆಸಕ್ತಿ ಇದೆ ಅಂತ ಹೇಳ್ತಾ ಇದ್ದೀರಾ. ಇದು ತುಂಬಾ ಒಂದು ಅದ್ಭುತವಾದಂತ ನಿಮ್ದು ಒಂದು ಮೆಸೇಜ್ ಮೇಡಮ್.
ಯಾಕೆಂದ್ರೆ ಎಲ್ರಿಗೂ ಒಳ್ಳೇದಾಗ್ಲಿ. ಎಷ್ಟೋ ಸಮಸ್ಯೆದಿಂದ ಕಾಯಿಲೆಯಿಂದ ನರಳ್ತಾ ಇದ್ದಾರೆ. ಆ ದುಃಖದಿಂದ ಆ ಕಷ್ಟದಿಂದ ಹೊರಗಡೆ ಬರ್ಬೇಕಂದ್ರೆ ಗೊತ್ತಿರೋರು ಪ್ರಚಾರ ಮಾಡಿದ್ರೇನೆ ಅವ್ರಿಗೆ ಗೊತ್ತಾಗುತ್ತೆ ಮೇಡಮ್. ಇವಾಗ ನಮ್ಗೆಲ್ಲ ತಿಳಿದಿದೆ, ನಿಮ್ಗೆಲ್ಲ ತಿಳಿದಿದೆ. ಪ್ರಚಾರದಿಂದ ಎಲ್ರಿಗೂ ಕೂಡ ಗೊತ್ತಾಗತ್ತೆ. ನಾವು ಸುಮ್ನೆ ಮನೆಯಲ್ಲೇನೆ ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ರೆ, ಪ್ರಚಾರನೇ ಮಾಡ್ಲಿಲ್ಲ ಅಂದ್ರೆ ಯಾರಿಗ್ ಗೊತ್ತಾಗತ್ತೆ? ಮನೆ ಮನೆಗೂ ಹೋಗಿ ಯಾರು ಪ್ರಚಾರ ಮಾಡ್ತಾರೆ ಅವರೇ ಬುದ್ಧ ಸ್ಥಿತಿಯಲ್ಲಿರೋರು ಅಂತ ಹೇಳ್ತಾರೆ ಪತ್ರಿಜಿಯವರು. ಹಾಗಾಗಿ ನೋಡಿ, ನೀವು 1.5 ವರ್ಷದಲ್ಲೇನೆ 2 ವರ್ಷ ಇನ್ನೂ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಾ. ಅಷ್ಟ್ರಲ್ಲಿ ನೀವು ಬುದ್ಧರಾಗ್ಬಿಟ್ರಿ. ಅದಕ್ಕಿಂತ ಮೊದ್ಲು ನೀವು ಜೀವಿಸ್ತಾ ಇದ್ದೀರಾ, ಬದುಕ್ತಾ ಇದೀವಿ. ಆದ್ರೆ ಆತ್ಮಜ್ಞಾನ ಇಲ್ಲ, ಏನು ಎಲ್ಲವನ್ನು ಕೂಡ ಬೇರೆಯವ್ರ ಮುಖಾಂತರ ನಾವು ತಿಳ್ಕೊಳ್ತಾ ಇದ್ದೀವಿ, ಓದಿ ತಿಳ್ಕೊಳ್ತಾ ಇದ್ದೀವಿ. ಆದ್ರೆ ಆತ್ಮಾನುಭವ ನಮ್ಗೆ ಇಲ್ಲ, ಸೇವಾ ಮನೋಭಾವ ಇರ್ಲಿಲ್ಲ. ಧ್ಯಾನಕ್ಕೆ ಬಂದ್ಮೇಲೆ ಇದು ಎಷ್ಟೋ ಬದಲಾವಣೆ ಆಯ್ತು ಅಂತ ಹೇಳಿ ತುಂಬಾ ಒಂದು ನಿಜ ಮೇಡಮ್. ಆಮೇಲೆ ನಾವು ಇನ್ನೊಬ್ರು ಬೇರೆದವ್ರನ್ನ ಚೇಂಜ್ ಮಾಡ್ಬಾರ್ದು, ನಮ್ಮನ್ನ ನಾವು ಬದಲಾವಣೆ ಮಾಡ್ಕೋಬೇಕು. ಅದನ್ನು ಕೂಡ ನಾವು ಇಲ್ಲಿ ಕಲ್ತಿದ್ದು. ನಾವು ಬೇರೆದವ್ರಿಂದ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ನಿರೀಕ್ಷೆಗಳು ಇಟ್ಕೊಂಡಾಗ ನಮ್ಗೆ ದುಃಖ ಕಾರಣ ಆಗ್ತೈತಿ ಅಂತ ಅಲ್ಲಿನೂ ನಾವು ಕಲ್ತಿದ್ದು. ಅದೆಲ್ಲ ಮಾಡ್ಕೊಂಡೆ ನಾವು ದೇಹಕ್ಕೆ ನಾವು ತೊಂದ್ರೆ ಮಾಡ್ಕೊಂಡಿರ್ತೀವಿ ಅಂತ ನನ್ನ ಅಭಿಪ್ರಾಯ. ಈಗ ಆನಾಪಾನಸತಿ ಧ್ಯಾನ ನಮ್ಗೆಲ್ಲರಿಗೂ ನಿಜವಾಗ್ಲೂ ಸುಲಭವಾಗಿರುವಂತದ್ದು. ಈ ಮಾರ್ಗ ನಾವೆಲ್ಲನ ಈ ಮಾರ್ಗದಲ್ಲಿ ಹೋಗ್ಬೇಕು, ಧ್ಯಾನ ಸಾಧನೆ ಮಾಡ್ಬೇಕು, ಆತ್ಮ ಪುರೋಗತಿಯನ್ನು ಹೊಂದ್ಬೇಕು ಅಂತ ಹೇಳಿ ಎಲ್ರಿಗೂ ನಾ ಈ ಮೂಲಕ ಮೆಸೇಜ್ ಕೊಡಕ್ ಇಷ್ಟಪಡ್ತೀನಿ ಮೇಡಮ್. ಹೌದು ಮೇಡಮ್, ಎಲ್ಲರ ಧ್ಯಾನಕ್ಕೆ ಬರೋಕಿನ ಮೊದ್ಲು ಎಲ್ಲಾ ನಮ್ದೇ ನಡಿಬೇಕು, ನಾನ್ ಹೇಳ್ದಂಗೆ ಕೇಳ್ಬೇಕು. ಎಲ್ಲರನ್ನು ಕೂಡ ನಮ್ ಕಡೆ ಇರೋರ್ನ ನಾವು ಬದಲಾಯಿಸ್ಬೇಕು ಅಂತೇಳಿ ಬೇರೆಯವ್ರನ್ನ ಬದಲಾವಣೆ ಮಾಡೋದ್ರಲ್ಲೇನೆ ನಾವ್ ಇರ್ತೀವಿ. ನಮ್ಮನ್ನು ನಾವು ಬದಲಾವಣೆ ಮಾಡ್ಕೋಬೇಕು, ನನ್ನಲ್ಲೇನೆ ತಪ್ಪಿದೆ, ನಾನೇ ಸರಿ ಮಾಡ್ಕೋಬೇಕು ಅನ್ನೋದು ಯಾವಾಗ ಬರುತ್ತೆ ಅಂದ್ರೆ ಧ್ಯಾನಕ್ಕೆ ಬಂದ್ಮೇಲೆ ಬರುತ್ತೆ, ಗೊತ್ತಾಗತ್ತೆ ಮೇಡಮ್. ಹೌದು ಮೇಡಮ್. ಆಮೇಲೆ ನಾವ್ ಈಗ 10 ನಿಮಿಷ ಟೈಮ್ ಸಿಕ್ಕರು ಕೂಡ ಅದನ್ನ ಟೈಮ್ ನಾವು ಕಾಲಹರಣ ಮಾಡೋಂಗಿಲ್ಲ. ಏಕ್ದಮ್ ನಮ್ ಕೈ ಕ್ರಾಸ್ ಆಗುತ್ತೆ, ಕಾಲ್ ಕ್ರಾಸ್ ಆಗುತ್ತೆ, ಕಣ್ ಮುಚ್ಚಿರುತ್ತೆ. ಇದು ಬಸ್ನಲ್ಲಿ ಪ್ರಯಾಣ, ಈವನ್ ಬಸ್ನಲ್ಲಿ ಪ್ರಯಾಣ ಕೂಡ ನಮಗ್ ಬೇಜಾರಾಗಂಗಿಲ್ಲ. ಅಷ್ಟೊಂದು ರುಚಿ ಇದ್ರಲ್ಲಿ. ಅಂದ್ರೆ ಟೇಸ್ಟ್ ಕೊಡ್ಬೇಕು ಜನಕ್ಕೆ. ಮೊದಲಿಗೆ ಟೇಸ್ಟ್ ಕೊಟ್ಟಾಗೆ ಅದು ರುಚಿ ನೋಡ್ದಾಗೆ ಇದ್ರದ್ದು ಅನುಭವ ಬರ್ತೈತಿ. ಅಲ್ಲಿವರೆಗೂ ಅನುಭವ ಬರಂಗಿಲ್ಲ. ಮುಂಚೆ ಹೇಳಿದ್ರೆ ಹಂಗೆ ಯಾರು ಕೇಳೋದಿಲ್ಲ. ಒಂದ್ ಸ್ವಲ್ಪ ರುಚಿ ನೋಡ್ರಿ ಅಂತ ಹೇಳ್ಬೇಕಿದ, ಅಷ್ಟ್ ಆ ತರ ಆಗ್ಬಿಟ್ಟಿದೆ ಇದು. ನಾವ್ ಮುಂಚೆ ಅದೇ ಹೇಳ್ತಾ ಇದೀನಿ, ಅದ್ ಸ್ವಯಂ ಅನುಭವ ಪಡೀರಿ. ಒಂದ್ ಸ್ವಲ್ಪ ಟೇಸ್ಟ್ ನೋಡಿ. 21 ದಿನ ಅಂತ ಮಾಡ್ಕೊಳ್ಳಿ ಫಸ್ಟ್. ಅವ್ರಿಗೆ ಮಾಡಕ್ ಒಬ್ರಿಗೆ ಹಿಂದೆ ಬರೋರಿಗೆ 21 ದಿನ ಅಂತ ಹೇಳ್ತೀವಿ. 21 ದಿನ ಮಾಡ್ಬಿಟ್ಟು ಸ್ವ ಅನುಭವ ಪಡೀರಿ. ನಿಮ್ಗೆ ಇಷ್ಟ ಆಯ್ತು ಮುಂದುವರೆಸ್ರಿ, ಇಲ್ದೇ ಇದ್ರೆ ಬಿಡಿ. ಇಷ್ಟ ಹೇಳ್ಬಿಡ್ತೀವಿ ನಾವು. ತಗೊಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಇದು ನನ್ನ ಅನುಭವ ಮೇಡಮ್. ತುಂಬಾ ಒಂದು ಅದ್ಭುತವಾದಂತ, ನೀವು ಎಲ್ರಿಗೂ ಕೂಡ ತುಂಬಾ ಸುಲಭವಾಗಿ ಸರಳವಾಗಿ ನೀವು ತಿಳಿಸ್ಕೊಟ್ರಿ. ಅಂತ ಒಂದು ಎಷ್ಟೋ ಡಾಕ್ಟರ್ ಹತ್ರ ತೋರಿಸಿದ್ರು ಕೂಡ ಕಡಿಮೆ ಆಗದೆ ಇರುವಂತ ಒಂದು ಸಮಸ್ಯೆ, ಕಾಯಿಲೆ, ಅದು ಪಿರಮಿಡ್ ಅಲ್ಲಿ ಕುತ್ಕೊಂಡಾಗ, ಮತ್ತೆ ಬುದ್ಧ ಪೂರ್ಣಿಮೆಗೆ ಬಂದ್ರೆ, ಮತ್ತೆ ಕೂಡಲ ಸಂಗಮದ ಅಲ್ಲಿ 3 ಗಂಟೆ ಅದು ಒಂದ್ ನೋಡೋದಕ್, ಅದು ಹೆಂಗ್ ಕುತ್ಕೊಳ್ತಾರೋ ನೋಡೋಣ. 3 ಅವರ್ ಹೆಂಗ್ ಕುತ್ಕೊಳ್ತಾರ ನೋಡೋಣ. ನೀವು ಅದನ್ನ ತಿಳ್ಕೊಬೇಕಂತೇಳಿ, ನೋಡ್ಬೇಕಂತೇಳಿ ಅಲ್ಲಿ ಹೋದ್ರಿ. ಇವಾಗ ನೀವು ಕೂಡ ಒಂದು ಸ್ವಲ್ಪನೂ ಕೂಡ ಸಮಯ ವ್ಯರ್ಥ ಮಾಡೋದಿಲ್ಲ. ಸಮಯ ಸಿಕ್ಕಾಗಲೆಲ್ಲ ಕುತ್ಕೊಳ್ತೀರಾ, 3 ತಾಸು ಧ್ಯಾನ ಮಾಡ್ತಾ ಇದ್ದೀರಾ. ಆ ಒಂದು ಕಾಯಿಲೆಯಿಂದ ನಿಮ್ಗೆ ಮುಕ್ತಿ ಸಿಕ್ತು ನೋಡಿ. ಮತ್ತೆ ಅದನ್ನೇ ಎಲ್ರಿಗೂ ಕೂಡ ಹೇಳ್ಬೇಕು ಅಂತ ಹೇಳಿ ಪ್ರಚಾರನು ಕೂಡ ಮಾಡ್ತಾ ಇದ್ದೀರಾ. ಇದೇ ಪತ್ರಿಜಿಯವರು ನಮ್ಗೆ ಕಲಿಸ್ಕೊಟ್ಟಿದ್ದು. ಎಲ್ರು ಪಿರಮಿಡ್ ಮಾಸ್ಟರ್ನ ಅದನ್ನೇ ನಮ್ಗೆ ಕಲಿಸ್ಕೊಟ್ಟಿದ್ದು. ಎಲ್ಲಾ ಪಿರಮಿಡ್ ಮಾಸ್ಟರ್ ಅದನ್ನೇ ಮಾಡ್ತಾ ಇದ್ದಾರೆ. ಹಾಗೆ ನೀವು ಕೂಡ ಅದನ್ನೇ ಮಾಡಿ ಮುಂದುವರಿಸ್ತಾ ಇದ್ದೀರಾ. ಧ್ಯಾನ ಪ್ರಚಾರ ಮಾಡ್ತಾ ಇದ್ದೀರಾ. ಮತ್ತೆ ಇರ್ಕಲ್ ಪಿರಮಿಡ್ ಅಲ್ಲಿ ಅಷ್ಟೊಂದು ಎನರ್ಜಿ ಇದೆ. ಅಲ್ಲಿ ಕುತ್ಕೊಂಡು ನಮ್ಗೆ ಎಷ್ಟೋ ಎನರ್ಜಿ ಇದೆ, ಎಲ್ರು ಎನರ್ಜೆಟಿಕ್ ಆಗಿದ್ದಾರೆ. ಅವ್ರ ಬಗ್ಗೆನೂ ಕೂಡ ನೀವು ಹೇಳಿದ್ರಿ. ಬೆಳಿಗ್ಗೆನೆ ಅದು ಓಪನ್ ಮಾಡಿರ್ತಾರೆ. ಅವ್ರ ಒಂದು ಸೇವೆ ಅನ್ನೋದು ಮಹಾ ಸೇವೆ ಅಂತ ಹೇಳಿ ಪ್ರಭು ಸರ್ ಅವ್ರದ್ದು ಮತ್ತೆ ಮಂಜುಳಾ ಮೇಡಮ್ ಅವ್ರದ್ದು ಇದು ಸಹಜವಾಗಿ ಸೇವಾ ಮನೋಭಾವ ಬಂದ್ಬಿಡತ್ತೆ ನೋಡಿ. ಇಂಥ ಸೇವೆಯಿಂದ ನಮ್ಮ ಕರ್ಮದಿಂದ ನಾವು ಮುಕ್ತಿಯನ್ನ ಪಡಿತೀವಿ. ಈ ಒಂದು ನನ್ನ ಅನುಭವನ ಹಂಚಿಕೊಳ್ಳಕ್ಕೆ ನೀವು ನಮ್ಗೆ ಅವಕಾಶ ಮಾಡಿಕೊಟ್ರಿ. ಹನ್ನಂಸಾಗರ ಧ್ಯಾನ ಮಹಾಯಜ್ಞ ನಡೆಸ್ತಾರೋ ನಿಮಗೆ ಅನಂತ ಧನ್ಯವಾದ ಇಷ್ಟಪಡ್ತೀನಿ. ನಂದು ಫಸ್ಟ್ ಸೆಷನ್ ಇದು. ನಿಮ್ಮಿಂದ ನಾನು ಏನೋ ನೀವ್ ಹೇಳ್ಬಿಟ್ರಿ. ನಾನು ಮುಂಚೆ ನಮ್ಗೆಲ್ಲ ಪ್ರಕಾಶ್ ಸರ್ ಅವಕಾಶ ಬಂದಾಗ ಎಸ್ ನೋ ಅನ್ಬಾರ್ದು ಅಂತ ಅವ್ರು ಹೇಳ್ಕೊಟ್ಟಿದ್ದು. ಅದಕ್ಕೋಸ್ಕರ ನಾನು 2 ಮಾತುಗಳನ್ನ ಹೇಳ್ಕೊಳಕ್ಕೆ, ನನಗೆ ಅದು ಇನ್ನೊಬ್ರಿಗೆ ನಾನು ಧ್ಯಾನಕ್ಕೆ ತರೋದಕ್ಕೆ ಒಂದು ಅವಕಾಶ ಆಗುತ್ತಂತೇಳಿ 2 ಮಾತುಗಳನ್ನ ತಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ. ಅದಕ್ಕೆ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ತುಂಬಾ ಅದ್ಭುತವಾಗಿ ಹೇಳ್ಕೊಟ್ಟಿದ್ದೀರಾ ಮೇಡಮ್. ಧ್ಯಾನದ ಅನುಭವವನ್ನ ತುಂಬಾ ಅದ್ಭುತವಾಗಿ ಹಂಚ್ಕೊಂಡಿದ್ದೀರಾ.
PMC SSK ಟೀಮ್ ವತಿಯಿಂದನೂ ಕೂಡ ಮತ್ತೆ ಹನುಮಸಾಗರ ಟೀಮ್ ವತಿಯಿಂದನೂ ಕೂಡ ನಿಮ್ಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಮೇಡಮ್. ಥ್ಯಾಂಕ್ ಯು ಮಾಸ್ಟರ್ಸ್. ಮೇಡಮ್ ಅವ್ರಿಗೆ ಏನಾದ್ರೂ ಕ್ವಶನ್ ಕೇಳೋದಿದ್ರೆ ಕೇಳ್ಬಹುದು. ಏನಾದ್ರೂ ಮಾತಾಡಿ. ಶ್ರೀದೇವಿ ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಸರೋಜಿ ಮೇಡಮ್ಗೂ ನಮಸ್ಕಾರ ರೀ. ಜೀವನದಲ್ಲಿ ವೀಕ್ಷಿಸುವಂತ ಆತ್ಮ ಬಂಧುಗಳಿಗೆ ನಮಸ್ಕಾರ ಮೇಡಮ್. ಮೇಡಮ್ ಅವ್ರ ನಮ್ಗ ಇಲ್ಕಲ್ ಮಾತ್ ಪಿರಮಿಡ್ ಇದಕ್ಕ ಕುಡ್ಲಸಂಕ್ ಹೋಯ್ತಿರಿ ಮೇಡಮ್. ಅವ್ರು ನಾವ್ ಎಲ್ಲಾ ಕೂಡೆ ಹೋಗಿದ್ದೀರಿ. ಅವ್ರು ರೂಮ್ ಸರ್ ಪ್ರಭು ಬನ್ನಿಗಳ್ ಸರ್ ರೀ ಅನುಕೂಲ ಮಾಡಿಕೊಟ್ರಿ. ಅಲ್ಲೇ ಇದ್ದೀವ್ರಿ. ಬಾಳ್ ಚೆನ್ನಾಗಿ ನೋಡ್ಕೊಂಡ್ರಿ ಸರ್ ಮೇಡಮ್ ಅವ್ರ ಎಲ್ಲಾರು ಕೂಡೆ ಒಂದೇ ರೂಮ್ನಾಗ ಇದ್ದು ಧ್ಯಾನಕ್ ಹೋಗಿದ್ದೀವಿ ಬೆಳಿಗ್ಗೆ ಮೇಡಮ್. 3 ದಿನ ಅಲ್ಲೇ ಹೋಗ್ತಿದ್ದೀವ್ರಿ ಮೇಡಮ್ ನಾವೆಲ್ಲ. ಸ್ವರಾಜ್ಯ ಮೇಡಮ್ ಅವ್ರ ಆತ ಎಲ್ಲಾರು ಮಂಜುಳಾ ಮೇಡಮ್ ಅವರೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರಿ ಮೇಡಮ್. ಅಲ್ಲಿ ಕೂಡಲ್ ಸಂಘದಾಗ ಅಷ್ಟ ಚಂದ ಧ್ಯಾನ ಆಯ್ತ್ರಿ ಮೇಡಮ್. ಮೇಡಮ್ ಅವ್ರನ ಸ್ಟೇಜ್ ಮೇಲೆ ಅವ್ರಿಗೆ ಇದು ಕೊಟ್ರಿ ಸ್ಪೀಚ್ ಮಾತಾಡಿರಿ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಮೇಡಮ್ ಸ್ವರಾಜ್ ಮೇಡಮ್. ಅದೊಂದ್ ಅವಕಾಶ ಸಿಕ್ತು ಮೇಡಮ್, ನಂಗೆ ಹೇಳಕ್ ಆಗ್ಲಿಲ್ಲ. ಅದನ್ನ ಅವನಿಗೆ ಅನುಭವ ಹಂಚ್ಕೊಳ್ಳೋದಕ್ಕೆ ಒಂದ್ ಅವಕಾಶ ಅಲ್ಲಿ ಸ್ಟೇಜ್ ಸಿಕ್ತು. ನಾನ್ ಅಲ್ಲಿ ಹಿಂಜರ್ದೆ. ಬಟ್ ನಮ್ಗೆ ಅನಿತಾ ಮೇಡಮ್ ಅವರು ಸ್ಕೋಪ್ ಕೊಡ್ತಾರೆ. ನೀವ್ ಹೋಗಿ ಯಾಕೆ ಒಲ್ ಅಂತೀರಿ, ಸ್ಟೇಜ್ ಸಿಗೋದ ಅಪರೂಪ, ನಿಮ್ಗೆ ಅಲ್ಲಿ ಮಾತಾಡಿ, ನೀವ್ ಮಾತಾಡೋದಿಲ್ಲ, ನಿಮ್ಗೆ ಚೈತನ್ಯ ಮಾತಾಡ್ಸುತ್ತೆ ಅಲ್ಲಿ ಅಂತ ಹೇಳಿದ್ರು. ನಿಜವಾಗ್ಲೂ ಅಲ್ಲಿ ಚೆನ್ನಾಗಿ ಮಾತಾಡ್ದೆ ಅಂತ ನನಗೂ ಅನಿಸ್ತು. ಹೌದ್ರಿ ಮೇಡಮ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಮೇಡಮ್. ಮೊದಲೇ ಕ್ಲಾಸ್ ಅದೇ ರೀ ಸನ್ಮಾನ ಮಾಡಿದ್ರಿ ಕ್ಲಾಸ್. ಹಿಂಗ ಬಾಳ ಖುಷಿ ಅನಿಸ್ತ್ರಿ. ನಮ್ ಮಾತು ಪಿರಮಿಡ್ಲಿಂದ ಎಷ್ಟ್ ಮಾಸ್ಟರ್ಸ್ ನೋಡ್ರಿ ಎಷ್ಟ್ ಚೆನ್ನಾಗಿ ಎಲ್ಲಾರು ಕೂಡಿ ಒಗ್ಗಟ್ಟಿಂದ ಎಷ್ಟ್ ಚೆನ್ನಾಗಿ ಧ್ಯಾನ ಮಾಡ್ಕೊಂಡ್ ಬಂದಿರಿ ಮೇಡಮ್. 3 ದಿನ ಟೈಮ್ ಇತ್ತಲ್ರಿ, ಚೆನ್ನಾಗಿ ಮಾಡಿದ್ರಿ ಧ್ಯಾನ. ಅನುಭವ ಚೆನ್ನಾಗಿತ್ರಿ ಮೇಡಮ್. ನೀವು ಚೆನ್ನಾಗಿ ಹೇಳ್ಕೊಟ್ರಿ ನೋಡ್ರಿ. ಮೊದಲೆಲ್ಲಾ ಸಂಧಿ ವಾತ ಇದ್ದಿದ್ದೆಲ್ಲ ಈಗ ಎಷ್ಟು ಧ್ಯಾನಕ್ ಬಂದಿಂದ ಎಷ್ಟ್ ಸುಧಾರಣೆ ಆಗಿರ. ಆರೋಗ್ಯ ತುಂಬಾ ನಾವ್ ಅಲ್ಲಿ ಚೆನ್ನಾಗಿದೆ. ದೇಹ ಸ್ಥಿತಿ ಇದ್ವಿ ಮೇಡಮ್. ಈಗ ನಮ್ಗ ಆತ್ಮಸ್ಥಿತಿ ಸ್ವಲ್ಪ ಇನ್ನೂ ಬರ್ತಾ ಇದೆ. ಮತ್ತೆ ಅದೇ ಸಾಧನೆ ನಿರಂತರವಾಗಿರ್ಬೇಕು. ನಾವ್ ಆ ಸಾಧನೆ ಬಿಟ್ರೆ ಮತ್ತೆ ತಿರ್ಗಾ ನಾವು ಹಿಂದೆ ಹೋಗ್ತೀವಿ. ಅದು ನಮ್ಮ ಟಿಲ್ ಅವರ್ ಡೆತ್, ನಾವು ಕೊನೆ ಕ್ಷಣದವರೆಗೆ ನಾವು ಈ ಧ್ಯಾನ ಮಾರ್ಗ ಬಿಡಬಾರ್ದು ಅಂತ ಹೌದ್ರಿ ಮೇಡಮ್. ನಾವು ಪಾರ್ವತಿ ಹಿರೇಮಠ್ರಿ ತುಂಬಾರಿ ಅವ್ರ ತಂಗಿಯರಿ ಮೇಡಮ್. ನಾವು ಮತ್ತೆ ಎಲ್ಲಾರು ಬಂದಿದ್ದೀರಿ ಮೇಡಮ್. ರಾಜೇಶ್ವರಿ ಮೇಡಮ್ ಅವರ ಎಲ್ಲ ತುಂಬಾ ಚೆನ್ನಾಗಿರ್ತೀರಿ. ಮನನ್ ಸರ್ ಧ್ಯಾನ ಯಜ್ಞಕ್ಕೆ ಬಂದು ಜಾಯಿನ್ ಆಗ್ತೀವಿ ಮೇಡಮ್. ಬರ್ರಿ ಮೇಡಮ್, ಮಿಸ್ ಮಾಡ್ಬೇಡ್ರಿ, ಬರಬೇಕ್ರಿ ನೀವು. ಯಾಕಂದ್ರೆ ನಮ್ ಪಕ್ಕದಲ್ಲೇ ನಡೀತಾ ಇದೆ, ನಾವ್ ಹೆಂಗ್ ಮಿಸ್ ಮಾಡ್ಕೊಳ್ಳೋದು. ನಾವು ಬೆಂಗಳೂರು ಕೂಡ್ಲ ಸಂಗಮ ಹೋಗಿದೀವಿ, ಇಲ್ಲಿ ಪಕ್ಕದಲ್ಲೇ ಇರ್ಬೇಕಾದ್ರೆ ಅದನ್ನ ಯಾಕೆ ಮಿಸ್ ಮಾಡ್ಕೊಳ್ಳೋದು ಅಂತ ಅಲ್ಲಿ ಕೂಡ ನಾವ್ ತಗೋತೀವಿ ಅದನ್ನ ಎನರ್ಜೀಸ್ ನ. ನಿಮ್ ಟೀಮ್ ನಲ್ಲಿ ಇರೋರ್ನ ಎಲ್ರು ಕೂಡ ಕರ್ಕೊಂಡ್ ಬರ್ಬೇಕು ಮೇಡಮ್. ಓಕೆ ಮೇಡಮ್. ಅದೇ ರೀ ಮೇಡಮ್. ಅಲ್ರಿ ಇದು ನಮ್ ತುಂಬದಾಗ ಸರ್ ಒಮ್ಮೆ ನ್ಯೂ ಇಯರ್ ಗೆ ಬಂದಿದ್ರಿ ಮೇಡಮ್. ಸರೋಜ ಮೇಡಮ್ ತೋಟದಲ್ಲಿ ಮಾಡಿದ್ದು. ನಾವ್ ಸಂಕಲ್ಪ ಮಾಡ್ಕೊಂಡಿದ್ದೀರಿ ಅಕ್ಕ, ನಾವು ಧ್ಯಾನ ಮಾಡೋಣ ನ್ಯೂ ಇಯರ್ ಗೆ, ಧ್ಯಾನ ಮಾಡಿ ಕೇಕ್ ಕಟ್ ಮಾಡೋಣ ಅನ್ಕೊಂಡಿದ್ದೀರಿ. ಸರ್ ಅಕಸ್ಮಾತ್ ಆಗಿ ತಾವ ಬಂದ್ಬಿಟ್ಟಾರಿ ಸಾಯಂಕಾಲ. ಧ್ಯಾನ ಮಾಡ್ಕೊಂಬಂದು ನಮಗೂ ಮನೆ ಕೂಡ ಎಲ್ಲಾ ಕುಟುಂಬ ಸಹಿತ ಧ್ಯಾನ ಮಾಡಿಸಿ ಸತ್ಸಂಗ ಮಾಡಿ ಹೋದ್ರಿ. ಬಾಳ ಖುಷಿ ಆಗ್ಬಿಡ್ತ್ರಿ ಮೇಡಮ್. ಬಾಳ ಎನರ್ಜಿ ಅನಿಸ್ತೆ. ಸರ್ಗೆ ಥ್ಯಾಂಕ್ ಯು ಹೇಳ್ಬೇಕ್ರಿ, ಮೇಡಮ್ ಅವರಿಗೆ ಥ್ಯಾಂಕ್ ಯು ಹೇಳ್ಬೇಕು, ಪ್ರಭು ಸರ್ಗೆ. ಅವ್ರಿಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ನಮ್ಗೆ ನಿಜವಾಗ್ಲೂ ಬಹಳಷ್ಟು ಸೇವೆ ಇದೆ ಅವ್ರದ್ದು. ನಾವ್ ಅಲ್ಲಿ ಉಪಯೋಗ ತಗೋತಾ ಇದೀವಿ, ಸಾಕಷ್ಟು ಉಪಯೋಗ ತಗೋತಾ ಇದೀವಿ ನಾವ್ ಅಲ್ಲಿ. ಹೌದು ಮೇಡಮ್. ನಮ್ಮ ಅಕ್ಕರ್ ಬರ್ತಿರ್ತಾರಿ ರವಿವಾರ ಹಿಂಗೆಲ್ಲ ಧ್ಯಾನಕ್ಕ. ನಾವ ಸ್ವಲ್ಪದು ಆಗಲ್ಲರಿ, ಮನ್ಯಾಗ ಮಾಡ್ತಿರ್ತೀರಿ ಮೇಡಮ್. ನೀವ್ ಅಲ್ಲಿ ಪ್ರಚಾರ ಕಾರ್ಯವನ್ನ ಜಾಸ್ತಿ ಮಾಡ್ಬೇಕು ಮೇಡಮ್. ಹೌದ್ರಿ ಮೇಡಮ್. ನಾನು ಇವತ್ತು ಅಲ್ಲಿ ಹನುಮಸಾಗರ ಒಬ್ರಿಗೆ ಕಾಲ್ ಮಾಡ್ಬಿಟ್ಟು ಹೇಳಿದೆ, ಹಿಂಗ್ ನಡೆದಿದೆ ಇದರಲ್ಲಿ ಜೂಮ್ ಸೆಷನ್ ಜಾಯಿನ್ ಆಗಿ ಅಂತ. ನೀವ್ ಆದಷ್ಟು ಎಷ್ಟು ಜನ ಆಗುತ್ತೆ ಅಷ್ಟು ಜನ ಜೂಮ್ ಸೆಷನ್ ಅಲ್ಲಿ ಜಾಯಿನ್ ಮಾಡಿಸಿ. ಇಲ್ಲಿ ಅನುಭವಗಳನ್ನ ಹೇಳ್ತಾ ಇರ್ತೀವಿ ನಾವು, ಅನುಭವಗಳಿಂದಾನೇ ಇನ್ಸ್ಪೈರ್ ಆಗ್ತಾರೆ ಎಷ್ಟೊಂದ್ ಜನ. ಇದಕ್ ಬರಕ್ ಕಾರಣನೇ ಅದು, ಅನುಭವಗಳ ಕೇಳೇ ಬರ್ತಾರೆ ಎಷ್ಟೊಂದ್ ಜನ. ಅದಕ್ಕೋಸ್ಕರ ಅಲ್ಲಿ ನೀವು ಪ್ರಚಾರ ಜಾಸ್ತಿ ಮಾಡಿ. ಆಯ್ತು ಮೇಡಮ್. ನಿನ್ನೆ ಸಜ್ಜನ್ ಸರ್ದು ಇತ್ತಂತ್ರಿ ಕ್ಲಾಸ್, ನಾವ್ ಮಿಸ್ ಮಾಡ್ಕೊಂಡ್ವಿ ಅಂದ್ರಿ. ಚೆನ್ನಾಗಿ ಹೇಳಿದ್ರ ಅಂತ ಹೇಳಿದ್ರಿ ಮೇಡಮ್. ಅವ್ರಿಗೆ ಥ್ಯಾಂಕ್ಸ್. ಸರ್ಗೆ ನೀವು ಕೂಡ ಧನ್ಯವಾದಗಳ್ರಿ ಮೇಡಮ್. ತುಂಬಾ ಚೆನ್ನಾಗಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಲಲಿತಾ ಮೇಡಮ್. ಥ್ಯಾಂಕ್ ಯು. ಮತ್ತೆ ಮೇಡ್ಕೇರಿ ಏಕನಾಥ್ ಸರ್ ಮಾತಾಡಿ ಸರ್. ಎಲ್ಲರಿಗೂ ನಮಸ್ಕಾರ.
ನಮ್ಮ ಜೂಮ್ ಸೆಷನ್ ನಡೆಸ್ತಾ ಇರೋ ನಮ್ಮ ಲಲಿತಾ ಮಾಸ್ಟರ್ ಹಾಗೂ ಎಲ್ಲ ಧ್ಯಾನ ಬಂಧುಗಳಿಗೂ ಮತ್ತೊಮ್ಮೆ ನಮಸ್ಕಾರ. ಈಗ ಹನುಮಸಾಗರದಲ್ಲಿ ಧ್ಯಾನ ಮಹಾಯಜ್ಞ ನಡೀತಾ ಇದೆ. ಎಲ್ಲ ಮಾರ್ಗದರ್ಶನ ಎಲ್ಲ ನಮ್ಮ ಮಾಸ್ಟರ್ ಲಲಿತಾ ಪವಾರ್ ಅವರ ಮಾರ್ಗದರ್ಶನ ಇದ್ದೇವೆ. ನೀನೇ ಆಡಬೇಕಾದ್ರೆ ನೀನೇ ಮದುವೆ ಮಾತಾಡಿಲ್ಲ, ಆದ್ರೂ ಒಂದ್ ಸ್ವಲ್ಪ ಕೆಲಸದ ಒತ್ತಡದಿಂದ ಮಾತಾಡಿಲ್ಲ. ಆದ್ರೆ ದಿವಸ ಆಡ್ ಆಗಿರ್ತಿದೆ. ಸ್ಟೇಷನ್ ಮಾತ್ರ ಕೇಳ್ತಾ ಇರ್ತೀನಿ ನಾನು, ಮುಂಜಾನೆ ಮತ್ತು ಸಾಯಂಕಾಲ 2 ಸ್ಟೇಷನ್ ಅಟೆಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ತಪ್ಪದೆ ಈ ಧ್ಯಾನ ಮಹಾಯಜ್ಞಕ್ಕೆ ಇಲ್ಕಲ್ ಮಹಂತ ಪಿರಮಿಡ್ ಧ್ಯಾನಿಗಳು ಹಾಗೂ ಇನ್ನು ಉಳಿದ ಎಲ್ಲ ಜನರು ಈ ಧ್ಯಾನಕ್ಕೆ ಬರ್ಬೇಕಂತ. ಸರ್ ವಿಡಿಯೋ ಆಫ್ ಮಾಡ್ಕೊಂಡು ಮಾತಾಡ್ರಿ ಸರ್, ಕೇಳಿಸ್ತಾ ಹಲೋ, ಕೇಳಿಸ್ತಾ ಇದಾರೆ ಈಗ? ಕೇಳಿಸ್ತಾ ಇದೆ. ಈ ಹನುಮಸಾರ ಧ್ಯಾನ ಯಜ್ಞಕ್ಕೆ ಎಲ್ಲರೂ ಇಲ್ಕಲ್ ಮಹಂತ ಧ್ಯಾನ ಪಿರಮಿಡ್ ಎಲ್ಲಾ ಧ್ಯಾನಿಗಳು ಹಾಗೂ ಅವರಿವರನ್ನದ ಎಲ್ಲಾ ಧ್ಯಾನಿಗಳಿಗೂ ಹನುಮಸಾಗರ ವತಿಯಿಂದ ಹಾಗೂ ನಮ್ಮ SSK ಪಟೇಗಾರ್ ಗ್ರೂಪ್ ವತಿಯಿಂದ ಎಲ್ಲರಿಗೂ ತಮಗೆ ಸ್ವಾಗತವನ್ನು ಕೋರುತ್ತೇವೆ. ದಯವಿಟ್ಟು ಎಲ್ಲರೂ ತಪ್ಪದೆ ಬರ್ಬೇಕಂತ ಅಭಿನಯಿಸ್ಕೊಳ್ತೇವೆ. ನಮಸ್ಕಾರ. ಮಾಸ್ಟರ್ಸ್, ಮತ್ತೆ ಯಾರಾದ್ರೂ ಮೇಡಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬಹುದು. ಮೇಡಮ್ ಅವ್ರ ಜೊತೆ ಮಾತಾಡ್ಬೋದು. ರಾಜೇಶ್ವರಿ ಮೇಡಮ್ ಮಾತಾಡಿ ಮೇಡಮ್. ನಮಸ್ತೆ. ನಮಸ್ಕಾರ ಎಲ್ಲ ಧ್ಯಾನ ಮಿತ್ರರಿಗೂ ಬಂಧುಗಳಿಗೆ. ಸರೋಜಾ ಮೇಡಮ್ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಹೇಗ್ ಮಾತಾಡ್ತೀರಿ? ನನಗೆ ಬೇರೆ ಏನು ಹೇಳಿಲ್ಲ, ನನ್ನ ಸ್ವ ಅನುಭವಗಳನ್ನ ಹೇಳಿದೆ ಅಷ್ಟೇ. ಅದೇ ದೊಡ್ಡದು ಮೇಡಮ್, ಸ್ವ ಅನುಭವನೇ ದೊಡ್ಡದು. ಬೇರೆದವ್ರದ್ದು ಹೇಳೋದಕ್ಕಿಂತ ನಮ್ಮ ಅನುಭವ ನಾವ್ ಹೇಳ್ಕೊಂಡದೇ ದೊಡ್ಡದು. ಆ ಅನುಭವ ಕೇಳಿ ಇನ್ನೊಬ್ರು ಮತ್ತ ಅದನ್ನ ತಮ್ಮ ಜೀವನದಲ್ಲಿ ನೋಡ್ಕೊಂಡ್ ಅವ್ರು ಇಷ್ಟೆಲ್ಲಾ ಪಡ್ಕೊಂಡಿದಾರಲ್ಲ, ನಾವು ಅದನ್ನ ತಗೋಬೇಕು ಅಂತ ಅನ್ನೋದು ಅವ್ರಲ್ಲಿ ಬರುತ್ತೆ. ಅದು ಆರೋಗ್ಯ ಒಂದೇ ಸಮಸ್ಯೆ ಅಲ್ಲ, ಮತ್ತೆ ಉಳಿಕೆದ್ದು ಯಾವ್ದೇ ಜೀವನದಲ್ಲಿ ಪ್ರತಿಯೊಂದು ಇದರಲ್ಲಿ ಆದ್ರೂ ಅದೊಂದು ಧ್ಯಾನದ ಒಂದು ಮಹತ್ವ ಏನು ಅನ್ನೋದು ಈ ನಮ್ಮ ಅನುಭವ ಹಂಚಿಕೆಯಿಂದ ಎಲ್ಲರಿಗೂ ಗೊತ್ತಾಗತ್ತೆ. ಅದು ಅದಕ್ಕೆ ಮಾತಾಡ್ಬೇಕು, ಒಬ್ರಿಗೊಬ್ರು ಅನುಭವ ಹಂಚ್ಕೊಳ್ಬೇಕು ಅಂತ ಹೇಳಿ ಪತ್ರಿ ಸರ್ ಹೇಳಿದ್ದು ನಿಜ. ಹೌದು, ಚೆನ್ನಾಗಿ ಮಾತಾಡಿದ್ರಿ. ಒಳ್ಳೆ ನಿಮ್ದು ಮತ್ತೆ ಎಲ್ಲಾ ನಿಮ್ ಬೌದ್ಧ ಪೂರ್ಣಿಮಾ ಇದೆಲ್ಲ ಜರ್ನಿ ತುಂಬಾ ಚೆನ್ನಾಗಿತ್ತು. ನೀವು ಒಂದು ವೈದ್ಯಕೀಯ ಕುಟುಂಬದಲ್ಲಿ ಇದ್ರೂನು ಕೂಡ ನೀವು ಇಷ್ಟೊಂದು ಮತ್ತೆ ಸಮಸ್ಯೆಗಳಿಗೆ ಈಡಾಗಿ ಅದನ್ನ ಯಾವ್ದನ್ನು ಉಪಯೋಗಿಸ್ಕೊಳ್ದೆ ಮತ್ತೆ ಇದ್ರಲಿಂದಾನೇ ನೀವು ಆರೋಗ್ಯ ಆಗಿದ್ದೀರಾ ಅಂತಂದ್ರೆ ಇದು ಒಂದ್ ಮಿರಾಕಲ್ ತಗೊಂಡಿದ್ದು. ನಂತರ ನಾವ್ ಅದ್ ಬಿಟ್ಬಿಟ್ಟು ಈ ಧ್ಯಾನ ಮಾರ್ಗ ಹಿಡಿದಿದ್ವಿ ಮೇಡಮ್. ಅದು ಧ್ಯಾನದ ಒಂದ್ ಮಿರಾಕಲ್ ಮೇಡಮ್. ಅದು ನಿಜ ಮೇಡಮ್, ನಿಜ. ತುಂಬಾ ಚೆನ್ನಾಗಿತ್ತು, ಒಳ್ಳೇದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಸರೋಜ್ ಮೇಡಮ್ ನಮಸ್ಕಾರ. ಮಾತಾಡಿ ಸರ್. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಅನುಭವ 2 ವರ್ಷ ಆಯ್ತು ಧ್ಯಾನಕ್ಕೆ ಬಂದು. ಅದ್ಭುತವಾದ ಧ್ಯಾನ ಸತ್ಸಂಗ, ಆಮೇಲೆ ಯಾವ ತರ ಧ್ಯಾನಕ್ಕೆ ಬಂದ್ರಿ ಎಲ್ಲ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಹಿಂಗ ನಮ್ಮ ಅನುಭವಗಳು ಇರ್ತಾ ಇದ್ರೆ ಬಹಳಷ್ಟು ಎನರ್ಜಿ ಬರ್ತಾ ಇರುತ್ತೆ. ಧ್ಯಾನ ಕೂಡ ನಾವು ಬಹಳ ಕಲೆಕ್ಟ್ ಆಗ್ತಿದೀವಿ. ಆಮೇಲೆ ಪತ್ರಿ ಸರ್ ಹೇಳೋದು ಒಂದೇ ಮೇಡಮ್, ಧ್ಯಾನ ಮಾಡಿರ್ತೀವಲ್ಲ, ಧ್ಯಾನ ಮಾಡಿ ಕ್ಷಣದಲ್ಲಿ ಏನು ನಮಗೆ ಅನುಭವ ಆಗ್ತಾವ ಆ ಅನುಭವಗಳನ್ನ ಹಂಚಿಕೊಂಡಾಗ ನಮಗೆ ಮನುಷ್ಯನಿಗೆ ಹಗುರ ಆಗ್ತದೆ, ಮತ್ತೆ ಎನರ್ಜಿ ನಮಗೆ ಹೆಚ್ಚಿನ ಅನುಭವಗಳು ಬರ್ತಾವೆ ಅಂತ ಪತ್ರಿ ಸರ್ ಹೇಳ್ತಿದ್ರು. ಅದೇ ತರ ನೀವು ಕೂಡ ಚೆನ್ನಾಗಿ 2 ವರ್ಷಕ್ಕೆ ಬಂದು 8 ವರ್ಷ 10 ವರ್ಷ ಧ್ಯಾನ ಮಾಡ್ಬಿಟ್ಟು ಅನುಭವ ಹೇಳ್ಕೊಂಬಾಗ ಹೆಂಗ್ ಮಾಡ್ತಾರ. ನಾವು ಹೇಳ್ಕೋಬೇಕು ಮೇಡಮ್, ನಮ್ಮ ಅನುಭವಗಳು ಹೊಸ ಹೇಳ್ಕೊಂಡಾಗ ಮನಸ್ಸು ಹಗುರ ಆಗ್ತದೆ. ಇದು ಧ್ಯಾನದಿಂದ ನಾವೇನಾದ್ರು ಸಾಧನೆ ಮಾಡೋದು. ಪತ್ರಿ ಸರ್ ನಮಗೆ ಎಷ್ಟು ಅವಕಾಶ ಕೊಟ್ಟಿದ್ದಾರೆ ಈ ಧ್ಯಾನಕ್ಕೆ. ನಮ್ಮ ಉಸಿರನ್ನು ನಾವು ಗಮನಿಸ್ಕೊಂಡ್ರೆ ಶ್ವಾಸದ ಮೇಲೆ ಗಮನ ಇಟ್ಕೊಂಡು ಬರೋದು ಗದ್ದೆ ಇದ್ರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ನರನಾಡಿಗಳಿಗೆ ಒಂದು ಎನರ್ಜಿ ತುಂಬ್ತದೆ. ಭಾರಿ ಚೆನ್ನಾಗಿತ್ತು ನೋಡಿ ಧ್ಯಾನ. ನಿಮ್ಮ 3 ಕಡೆ ಎಲ್ಲ ಬಹಳ ಅಪೂರ್ವ, ನಮ್ಮ ಬಳ್ಳಾರಿ ಕಡೆ ಫುಲ್ ಧ್ಯಾನ ಆಗಿದೆ. ನಿಮ್ಮ ಪತ್ರಿ ಸರ್ ಸಂಕಲ್ಪ ಇಡೀ ಕರ್ನಾಟಕ, ಇಡೀ
ಪ್ರಪಂಚನೇ ಧ್ಯಾನಮಯ ಆಗ್ಬೇಕು, ಶಾಕಾಹಾರಿ ಆಗ್ಬೇಕು ಅಂತ. ಅದೇ ನಮ್ಮ ಮಹಿಳೆಯರಿಂದಲೇ ಜಾಸ್ತಿ ಆಗ್ತಾ ಇದೆ. ಜಾಸ್ತಿ ಧ್ಯಾನ ಮಹಿಳೆಯರಿಂದನೇ ಆದ್ಯತೆ ಕೊಟ್ಟಿರ್ತಾರೆ ಸರ್. ಅದಕ್ಕಾಗಿ ಈ ಜೂಮ್ನ ಪ್ರತಿಯೊಬ್ರು ಒಳ್ಳೆ ಮೇಡಮ್ ಅವ್ರ ಊಟ ಭಾಳ ಚೆನ್ನಾಗಿ ಮಾಡಿದ್ರೆ ಜೂಮ್ನಲ್ಲಿ ಕತೆ ಹೊಸಬ್ರು ಊಟ ನಾವು ಕಲಿಬೋದು ಮೇಡಮ್. ನಾವೆಲ್ಲ ಹೊಸಬ್ರು ಊಟ ಮಾತಾಡ್ಕೋಬಹುದು, ಹೊಸಬ್ರು ಊಟ ಪ್ರತಿಯೊಂದು ಅನುಭವ ತಿಳ್ಕೋಬಹುದು. ಪ್ರತಿಯೊಬ್ರು ಅನುಭವ ಹೇಗೆ ಅಂತಂದ್ರೆ ಬಹಳ ಚೆನ್ನಾಗಿರ್ತದೆ. ತುಂಬಾ ಚೆನ್ನಾಗಿದೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಮಾಸ್ಟರ್ಸ್ ಮತ್ತೆ ಯಾರಾದ್ರೂ ಮಾತಾಡ್ಬೇಕಾ ಮಾಸ್ಟರ್ಸ್? ಇವತ್ತಿನ ಧ್ಯಾನದಲ್ಲಿ ಏನಾದ್ರೂ ಅನುಭವ ಆಗಿದ್ರು ಕೂಡ ಹಂಚ್ಕೋಬಹುದು ಮಾಸ್ಟರ್ಸ್. ಇಲ್ಲಾಂದ್ರೆ ಮೇಡಮ್ ಅವ್ರಿಗೆ ಏನಾದ್ರೂ ಕೇಳೋದಿದ್ರೆ ಕೇಳ್ಬೋದು. ತುಂಬಾ ಒಂದು ಅದ್ಭುತವಾಗಿ ನಿಮ್ಮ ಒಂದು ಧ್ಯಾನದ ಅನುಭವ ಹಂಚ್ಕೊಂಡಿದ್ದೀರಾ ಮೇಡಮ್. ಇನ್ನೊಮ್ಮೆ ನಿಮ್ಗೆ ಧನ್ಯವಾದವನ್ನ ತಿಳಿಸ್ತಾ ಇವತ್ತಿನ ಈ ಧ್ಯಾನ ಮತ್ತು ಸತ್ಸಂಗವನ್ನ ಮುಕ್ತಾಯಗೊಳಿಸೋಣ. ಮತ್ತೆ ನಾವು ನಾಳೆ 5 ಗಂಟೆಗೆ ಪ್ರಾರಂಭ ಮಾಡೋಣ. ಧ್ಯಾನದ ಮಧುರವಾದ ಸಂಗೀತದೊಂದಿಗೆ 5 ರಿಂದ 6:30 ತನಕ ಧ್ಯಾನ ಇರುತ್ತೆ. ಎಲ್ರೂ ಕೂಡ ಭಾಗವಹಿಸ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಈ ಒಂದು ಅವಕಾಶ ಕೊಟ್ಟಿರುವಂತ ತಮಗೂ ತಮ್ಮ ಅನಂತ ಸಾಗರ ಧ್ಯಾನ ಮಹಾಯಜ್ಞದವರಿಗೂ ನಾನು ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್. ಓಕೆ ಮಾಸ್ಟರ್ಸ್, ಎಲ್ಲರಿಗೂ ಶುಭರಾತ್ರಿ. ಶುಭರಾತ್ರಿ. ಶುಭರಾತ್ರಿ.